ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಬಿಕಾಸ್ ನಾನು ಮೊದಲೇ ಹೇಳಿದ್ದೆ ಅಲ್ಲ, ಸೊ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗಾಗಿ ನನಗೆ ಅಲ್ಲಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇವಾಗ ಸೆಕೆಂಡ್ ಪಾರ್ಟ್ ನೋಡೋಣ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ ಇಂದ ಸ್ಟೋರಿ ಏನಂದರೆ, ಇದು ಆ್ಯಕ್ಚುಲಿ ನನ್ನ ಸ್ಯಾರಿ ಅಲ್ಲ, ನಮ್ಮ ಅಮ್ಮನ ಸ್ಯಾರಿನೂ ಅಲ್ಲ, ಇದು ಚಂದು ಅಜ್ಜಿ ಸ್ಯಾರಿ. ಸೊ ಅವರು ತೀರ್ಕೊಂಡ್ಮೇಲೆ ಸೊ ಈ ಸ್ಯಾರಿ ನನಗೆ ಬಂದಿದೆ. ಆ್ಯಂಡ್ ಇದು ಏನಕ್ಕೆ ನನ್ನ ಹತ್ರ ಇದೆ ಅಂತಂದರೆ, ಸೊ ನಮ್ಮ ಮದುವೆ ಟೈಮಲ್ಲಿ ಹುಡುಗನ ಕಡೆಯವರು ಹುಡುಗಿ ಕಡೆಯವ್ರಿಗೆ ಸ್ಯಾರಿ ಕೊಡಿಸ್ಬೇಕಂತ ಇರುತ್ತೆ, ಹುಡುಗಿ ಕಡೆಯವರು ಹುಡುಗನ ಕಡೆಗೆ ಸ್ಯಾರಿ ಕೊಡಿಸ್ಬೇಕಂತ ಇರುತ್ತೆ, ಅಂದರೆ ಅವ್ರ ಮನೆಗೆ. ಸೊ ಹಾಗಾಗಿ ನಮ್ಮಮ್ಮ ಅಜ್ಜಿಗೆ ಕೊಟ್ಟಂಥ ಸ್ಯಾರಿ ಇದು. ಸೊ ಹಾಗಾಗಿ ಅಜ್ಜಿ ಹೋದ್ಮೇಲೆ ಇದು ಸ್ಯಾರಿ ನನಗೆ ಬಂದಿದೆ. ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿ ತುಂಬಾ ರಿಚ್ ಆಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಕಲರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸ್ಯಾರಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೇ ಅಂತ. ಇದು ಕೂಡ ಇಲ್ಲಿ ಸ್ಮಾಲ್ ಬುಟ್ಟಾಸ್ ಇದೆ. ಸೊ ನಾನು ಅವಾಗ ತೊಗೊಂಡಾಗ ಅಂದರೆ ನಮ್ಮ ಮದುವೆ ಟೈಮಲ್ಲಿ ಇದು ತುಂಬಾ ಟ್ರೆಂಡಿಂಗಲ್ಲಿ ಆ್ಯಂಡ್ ತುಂಬ ಯೂನಿಕ್ ಆಗಿರುವಂಥ ಡಿಸೈನ್ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಇತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಇದನ್ನೇ ತೊಗೊಂಡಿದ್ದು. ಸೊ ನಾನು ನಿಮಗೆ ಇದ್ರದ್ದು ಪಲ್ಲು ಕೂಡ ತೋರಿಸ್ತೀನಿ. ಸೊ ಇದು ಸ್ಯಾರಿ ಪಲ್ಲುನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಂಗಲ್ ಲೇಯರ್ ಹಾಕೊಂಡೊಂದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇರ್ಬೋದು ಸೊ ಸ್ಯಾರಿ ವೇರ್ ಮಾಡಿದ್ರೇ ಹೇಗಿರುತ್ತೆ ಅಂತ. ಸೊ ಈ ರೀತಿಯಾದಂಥ ಸ್ವಲ್ಪ ಗಟ್ಟಿ ಜರಿ ಬಾರ್ಡ್ರ್ ಇದೆ. ಸೊ ಅದಕ್ಕೆ ಈ ರೀತಿಯಾಗಿರುವಂಥ ಪಲ್ಲು ಇದೆ. ಇದು ಬ್ಲೌಸ್ ನನ್ನ ಹತ್ರ ಎಲ್ಲ ಅಜ್ಜಿ ಹತ್ರನೇ ಇದ್ದಿದ್ದು. ಸೊ ಹಾಗಾಗಿ ನಾನು ಬ್ಲೌಸ್ ಏನೋ ಸ್ಟಿಚ್ ಮಾಡಿಸಿಲ್ಲ. ಸೊ ರೀಸೆಂಟಾಗಿ ಬಂದಿದ್ದಲ್ವ, ಸೊ ಹಾಗಾಗಿ ನಾನು ಇನ್ನೂ ಬ್ಲೌಸಸ್ ಎಲ್ಲ ಏನು ಸ್ಟಿಚ್ ಮಾಡಿಸಿಲ್ಲ. ಎಸ್, ಇದು ಚಂದು ಅಜ್ಜಿದು ಸ್ಯಾರಿ ಇದು. ಸೊ ಇಲ್ಲಿಗೆ ನನ್ನ ಮದುವೆ ಕಲೆಕ್ಷನ್ ಸ್ಯಾರಿ ಏನಿದೆ ಅದು ಮುಗೀತು. ಸೊ ನೆಕ್ಸ್ಟ್ ಇವಾಗ ನಾನು ತೋರಿಸುವಂಥ ಸ್ಯಾರಿಗಳು ಜಸ್ಟ್ ರ್ಯಾಂಡಮ್ ಆಗಿ ತೊಗೊಂಡಂಥ ಸ್ಯಾರಿಗಳನ್ನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ನನಗೆ ಅಕೇಶನ್ಸ್ ಯಾವ್ಯಾವಾಗ ಅಂತ ನನಗೆ ಮರ್ತೋಗಿದೆ. ಸೊ ಅದಾದಮೇಲೆ ನಾನು ತೊಗೊಂಡಂಥ ಸ್ಯಾರಿ ಗ್ರೀನ್ ಹಾಗೂ ಪಿಂಕ್. ನನ್ನ ಹತ್ರ ಗ್ರೀನ್ ಸ್ಯಾರೀಸ್ ತುಂಬಾ ಜಾಸ್ತಿ ಇದೆ, ಸೊ ಬೇಜಾರು ಮಾಡ್ಕೊಡ್ಬೇಡಿ. ಸೊ ನನ್ನ ಹತ್ರ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಭಾಳಷ್ಟಿದೆ ಸ್ಯಾರಿಗಳು. ಸೊ ಅದರಲ್ಲಿ ಇದು ಒಂದು ಸ್ಯಾರಿ. ಸೊ ಇದು ಕೂಡ ಪಿಂಕ್ ಆ್ಯಂಡ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಇರುವಂಥ ಚೆಕ್ಸ್ ಸ್ಯಾರಿ ಇದು. ಸೊ ಇದ್ರದ್ದು ಕೂಡ ಪಲ್ಲು ಸ್ವಲ್ಪ ಗ್ರ್ಯಾಂಡಾಗಿಯೇ ಇದೆ. ಎಸ್, ನೀವು ನೋಡ್ತಾ ಇರ್ಬೋದು. ಸೊ ಇದು ಈ ಸ್ಯಾರಿದು ಪಲ್ಲು. ನಾನು ಇದನ್ನು ಆ್ಯಕ್ಚುಲಿ ಏನಕ್ಕೆ ತೊಗೊಂಡಿದ್ದೆ ಅಂದರೆ, ಸೊ ಚಂದು ನಂದು ಮದುವೆ ಆದಾಗ ಫಸ್ಟ್ ವರಮಹಾಲಕ್ಷ್ಮಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಲಕ್ಷ್ಮಿಗೆ ತೊಗೊಂಡು ಬಂದಂಥ ಸ್ಯಾರಿ. ಸೊ ಆ ಟೈಮಲ್ಲಿ ಇದು ನಮ್ಮ ಅಮ್ಮ ಕೊಡಿಸಿದ್ದು ಸ್ಯಾರಿ. ಸೊ ಆವಾಗ ತೊಗೊಂಡಂಥ ಸ್ಯಾರಿ ಇದು. ಸೊ ಇದಕ್ಕೂ ಕೂಡ ಬ್ಲೌಸ್ ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಬ್ಲೌಸ್ ಅದು. ಇದು ಈ ಸ್ಯಾರಿದು ಬ್ಲೌಸ್ ಇದು. ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿಸಿದ್ದೆ ಅವಾಗ. ಸೊ ಅವಾಗ ನಾನು ಮದುವೆ ಆಗಿದ್ದ ಟೈಮ್ ಬೇರೆ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿನೇ ವರ್ಕ್ ಮಾಡಿಸಿದ್ದೆ. ಸೊ ಇದು ನಾನು ಬ್ಯಾಂಗ್ಳೂರಲ್ಲಿನೇ ವರ್ಕ್ ಮಾಡಿಸಿದ್ದು. ನಾನು ವರ್ಕ್ ಮಾಡಿಸಿದ್ದು ಬೊಟಿಕ್ ಹೆಸರು ಫ್ಯಾಷನ್ ಬೊಟಿಕ್ ಅಂತ, ಮಲ್ಲೇಶ್ವರಮಲ್ಲಿ PN ರಾವ್ ಬ್ಯಾಕ್ ಸೈಡ್ ಇದೆ. ಸೊ ಅಲ್ಲಿ ಒಬ್ಬರು ಆಂಟಿ ವರ್ಕ್ ಮಾಡ್ತಾರೆ. ಸೊ ಇವಾಗೂ ವರ್ಕ್ ಮಾಡ್ತಾರೆ. ಸೊ ತುಂಬ ಏಜ್ ಆಗಿದೆ ಕೂಡ, ತುಂಬ ಎಕ್ಸ್ಪೀರಿಯನ್ಸ್ಡು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅವ್ರ ಹತ್ರ ನಾನು ಮಾಡಿಸಿರುವಂಥ ವರ್ಕ್ ಬ್ಲೌಸ್ ಇದು. ಸೊ ಇದು ಫ್ರಂಟ್ ಪಾರ್ಟಲ್ಲಿ ಬರುತ್ತೆ, ಲೈಕ್ ರೈಟ್ ಸೈಡಲ್ಲಿ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಪಲ್ಲು ಬರೋದ್ರಿಂದ ಈ ಸೈಡ್ ಏನೂ ವರ್ಕ್ ಮಾಡಿಸಿಲ್ಲ. ಸೊ ಇದು ಸ್ವಲ್ಪ ಅವಾಗಿಂದ ನಾನು ಸ್ವಲ್ಪ ಲಾಂಗ್ ಸ್ಲೀವ್ಸ್ನ ಇಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವರೇ ಸಜೆಸ್ಟ್ ಮಾಡಿದ್ದು ನನಗೆ, ಇನ್ನು ಮುಂದೆನ ಈ ಥರ ಸ್ವಲ್ಪ ರಿಚ್ ಇರುವಂಥ ಸ್ಯಾರೀಸ್ಗೆಲ್ಲ ಸ್ವಲ್ಪ ಉದ್ದ ಸ್ಲೀವ್ಸ್ ಇಡ್ಸು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರು ಹೇಳಿದ್ಮೇಲೆ ನಾನು ಅವಾಗಿಂದ ಸ್ಟಾರ್ಟ್ ಮಾಡಿದೆ ಈ ರೀತಿ ಸ್ವಲ್ಪ ಲಾಂಗ್ ಸ್ಲೀವ್ಸ್ ಇರುವಂಥ ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸೋದಕ್ಕೆ. ಸೊ ಆವಾಗ ಸ್ಟಿಚ್ ಮಾಡಿಸಿದಂಥ ಬ್ಲೌಸ್ ಇದು. ಸೊ ಟೈ ಕೂಡ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ಇದು. ಈ ರೀತಿಯಾಗಿ ಇರುವಂಥ ಬ್ಲೌಸ್ ಇದು. ಸೊ ಈ ಸ್ಯಾರಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಏನಕ್ಕೆ ಇದೆಲ್ಲ ರೌಂಡ್ ಇದೆ ಅಂದರೆ, ಸೊ ಸ್ಯಾರಿ ಬಾರ್ಡ್ರ್ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಸ್ಯಾರಿ ಬಾರ್ಡ್ರ್ ಕೂಡ ರೌಂಡ್ ಆಗಿನೇ ಈ ಥರ ಬುಟ್ಟ ಇದೆ. ಸೊ ಹಾಗಾಗಿ ಅವರು ಅದೇ ರೀತಿ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಸೊ ಇದೆಲ್ಲ ಸ್ಮಾಲ್ ಬುಟ್ಟಾಸ್ ಆ್ಯಂಡ್ ಇಲ್ಲಿ ಬಿಗ್ ಬುಟ್ಟಾಸ್, ಆಮೇಲೆ ಇಲ್ಲೂ ಕೂಡ ಅಷ್ಟೇ ಇದೇ ರೀತಿ ವರ್ಕ್ ಮಾಡಿದ್ದಾರೆ. ಜರ್ದೋಸಿಯಲ್ಲಿ ಮತ್ತು ಥ್ರೆಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಇದು. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಸ್ಯಾರಿ.
ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ನಾನು ಆ್ಯಕ್ಚುಲಿ ನನ್ನ ಸಿಸ್ಟರ್ ಇನ್ ಲಾ ಮದುವೆನಲ್ಲಿ ವೇರ್ ಮಾಡಿದ್ದು, ಮುಹೂರ್ತಮ್ಗೆ ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ನನ್ನ ಸಿಸ್ಟರ್ ಇನ್ ಲಾ ಮದುವೆ ರಿಸೆಪ್ಷನಲ್ಲಿ ನಂದು ರಿಸೆಪ್ಷನ್ ಸ್ಯಾರಿ ಏನಿತ್ತು ಅದೇ ಹಾಕಿದ್ದೆ. ಸೊ ಹಾಗಾಗಿ ನಾನು ಅವಾಗ ಸ್ಯಾರಿ ತೊಗೊಂಡಿರಲಿಲ್ಲ. ಬಟ್ ಅದಾದಮೇಲೆ ಇದು ತೊಗೊಂಡಂಥ ಸ್ಯಾರಿ. ಇದು ಪಲ್ಲು ಬಂದು ಈ ರೀತಿಯಾಗಿದೆ ಆ್ಯಂಡ್ ಇದಕ್ಕೆ ಈ ರೀತಿಯಾಗಿ ಇರುವಂಥ ಪಲ್ಲು ಇದು. ಸೊ ಪಲ್ಲುನು ಕೂಡ ಗ್ರ್ಯಾಂಡ್ ಆಗಿದೆ, ಸ್ವಲ್ಪ ರಿಚ್ ಆಗಿನೇ ಲುಕ್ ಇದೆ ಇದು ಪಲ್ಲುದು. ಸೊ ಇಲ್ಲಿ ಹೇಗೆ ಅಂತಂದರೆ ಇದು ಸ್ವಲ್ಪ ನಾನು ಅವಾಗ ಸ್ವೆಟ್ ಪ್ಯಾಡ್ಸ್ ಎಲ್ಲ ನಾನು ಯೂಸ್ ಮಾಡಿರಲಿಲ್ಲ ಬಿಕಾಸ್ ಟೆನ್ಷನಲ್ಲಿ. ಆ್ಯಂಡ್ ಚಂದು ನಾನೇ ದಾರೆ ಮಾಡಿಕೊಟ್ಟಿದ್ದು ನನ್ನ ಆದ್ನಿಗೆಲ್ಲ. ಸೊ ಹಾಗಾಗಿ ನಾವು ಆ ಬ್ಯುಸಿನಲ್ಲಿ ನಾನು ಅದೆಲ್ಲ ಹಾಕೋಷ್ಟು ಪೇಷನ್ಸು ಇರಲಿಲ್ಲ ಮತ್ತು ನಂಗೆ ಅಷ್ಟು ಟೈಮ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಶಾಸ್ತ್ರಕ್ಕೂ ನಾನು ಚಂದು ಇಬ್ಬರೇ ಕೂತ್ಕೊಂಡಿದ್ದು. ಆವಾಗ ಇದು ಮಾರ್ಕ್ ಆಗಿರೋವಂಥದ್ದು. ಸೊ ತುಂಬ ಹೊತ್ತು ಹಾಕ್ಕೊಂಡಿದ್ದೆ. ಅದಾದಮೇಲೆ ನಂಗೆ ಗೊತ್ತಾಗಿಲ್ಲ ಇದು ಸರಿ ಮಾಡಿಸ್ಬೇಕಂತ. ಸೊ ಅದೇನಾಗೋಯ್ತು, ಈ ಬಾರ್ಡ್ರಿಗೆಲ್ಲ ಸ್ಪ್ರೆಡ್ ಆಯಿತು. ಸೊ ಹಾಗಾಗಿ ಇದು ಆ ಟೈಮಲ್ಲಿ ಹಾಳಾದಂಥ ಸ್ಯಾರಿ ಇದು. ಸೊ ಇದಕ್ಕೆ ಬೇರೆ ಏನಾದರೂ ಮಾಡಿಸ್ಬೇಕು. ನನಗಷ್ಟು ತಲೆ ಓಡಿಲ್ಲ ಇದೆಲ್ಲ ಸರಿ ಮಾಡಿಸ್ಬೇಕಂತ ನಾನು ಇವಾಗಲೇ ನೋಡ್ತಾ ಇರೋದು. ಸೊ ಇಷ್ಟು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ಪಿನ್ ಮಾಡಿ ಪ್ಲೇಟ್ಸ್ ಹಾಕಿ ಹುಟ್ಟಿರೋದ್ರಿಂದ ಈ ರೀತಿ ಆಗಿದೆ. ಸೊ ತುಂಬಾ ಹಾಳಾಯಿತು ಅಂತಲೇ ಹೇಳ್ಬೋದು ಈ ಸ್ಯಾರಿ. ಇದು ಹೆಂಗೆ ಅಂತಂದರೆ ನೋಡಿ, ಆ ಟೈಮಲ್ಲಿ ಸ್ಯಾರಿಗೆ ಆಯಿಲ್ ಎಲ್ಲ ಆಗಿದೆ. ಸೊ ನನಗೆ ನೋಡಿಕೊಂಡೇ ಇಲ್ಲ ನನ್ನದು. ಜಸ್ಟ್ ಲಾಂಡ್ರಿ ಕೊಟ್ಟಾಗ್ಲೂ ಅವ್ರು ಮೋಸ್ಟ್ಲಿ ಹೇಳಿದ್ದಾರೆ ಅನ್ಸುತ್ತೆ ನನಗೆ ಅದು ಹೋಗಲ್ಲ ಅಂತ. ಸೊ ಇಲ್ಲಿ ಸ್ವಲ್ಪ ಕಲೆಗಳೆಲ್ಲ ಹಾಗೇ ಇದೆ. ಸೊ ಶಾಸ್ತ್ರಕ್ಕೆಲ್ಲ ಕೂತ್ಕೊಂಡಿದ್ವಿ. ಸೊ ಆಯಿಲ್ ಆಗಿರ್ಬೋದು, ಅರ್ಶಿನ ಆಗಿರ್ಬೋದು, ಸೊ ಆವಾಗ ಆದಂಥ ಕರೆಗಳಿದೆಲ್ಲ. ಸೊ ಒಂದ್ಸಲ ಸ್ಯಾರಿ ಹಾಳಾಗಿ ನಾವು ತುಂಬ ವರ್ಷ ಆದ್ಮೇಲೆ ನೋಡ್ಕೊಂಡಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಸ್ವೆಟ್ ಎಲ್ಲ ಆದಾಗ ಸೊ ದಯವಿಟ್ಟು ಇಮಿಡಿಯೇಟ್ ಆಗಿನೇ ಸ್ಯಾರಿ ಸರಿ ಮಾಡಿಸ್ಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಸ್ವೆಟ್ ಪ್ಯಾಡ್ಸ್ ಯೂಸ್ ಮಾಡಬೇಕು. ಸೊ ಇಲ್ಲ ಅಂದರೆ ಎಂಥ ಕಾಸ್ಟ್ಲಿ ಸ್ಯಾರಿನೇ ತೊಗೊಂಡ್ರು ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಅರ್ಲಿ ಮಾರ್ನಿಂಗಿಂದ ಆಲ್ಮೋಸ್ಟ್ ಈವ್ನಿಂಗ್ ತನಕನೂ ಹಾಕ್ಕೊಂಡಿದ್ದೆ ಸ್ಯಾರಿ. ಸೊ ಹಾಗಾಗಿ ಇದು ತುಂಬಾ ಮೇಜರಾಗಿ ಡ್ಯಾಮೇಜ್ ಆಗಿದೆ ಈ ಸ್ಯಾರಿ. ಸೊ ಬಾರ್ಡರ್ ಎಲ್ಲ ಅಷ್ಟೇ ಡ್ಯಾಮೇಜ್ ಆಗಿದೆ. ಸೊ ಇದು ಒಂಥರ ಕನಕಾಂಬರ ಕಲರ್ ಇರುವಂಥ ಸ್ಯಾರಿ ಇದು. ಸೊ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ವೇರ್ ಮಾಡಿದಾಗ ಇದು ಕರೆಕ್ಟಾಗಿ ನನಗೆ ಇಲ್ಲಿನೇ ಬರುತ್ತೆ, ಈ ಪಾರ್ಟಲ್ಲಿನೇ ಬರುತ್ತೆ. ಸೊ ವಿಸಿಬಲ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ, ಅಥವಾ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಈ ಸ್ಯಾರಿನ ಅಷ್ಟು ವೇರ್ ಮಾಡೋಕೆ ಆಗ್ತಾರೆ ನನಗೆ. ಬಟ್ ಇದ್ರದ್ದು ಬ್ಲೌಸ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಸ್ಯಾರಿ ಬ್ಲೌಸ್ ಬಂದು ಇದು. ಸೊ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಸ್ವಲ್ಪ ರಿಚ್ ಆಗಿನೇ ಮಾಡಿಕೊಟ್ಟಿದ್ದಾರೆ ಡಿಸೈನ್ಸ್ ಎಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ. ಇದು ವೇರ್ ಮಾಡಿದ್ರೆ ಸ್ಯಾರಿ ಹಾಗೂ ಸ್ಯಾರಿ ಬ್ಲೌಸ್ ಎಲ್ಲ. ಬಟ್ ಏನಂದರೆ ನೀವು ನೋಡ್ತಾ ಇರ್ಬೋದು, ಸೊ ಇದು ಪ್ಲೇನ್ ಆಗಿರೋದ್ರಿಂದ ಇಲ್ಲೂ ಕೂಡ ಮಾರ್ಕ್ ಇದೆ, ಬಟ್ ಅದು ಕಾಣಿಸ್ತಾ ಇಲ್ಲ. ಬಟ್ ಮೇಜರ್ ಆಗಿನೇ ಹಾಳಾಗಿದೆ ಈ ಸ್ಯಾರಿ ಆ್ಯಕ್ಚುಲಿ. ಎಸ್ಪೆಷಲಿ ಬಾರ್ಡ್ರ್ ಅಂತೂ ತುಂಬಾ ಹಾಳಾಗಿದೆ. ಸೊ ಗೊತ್ತಿಲ್ಲ ನನಗೆ, ಇದನ್ನೇನಾದ್ರು ಮಾಡಿ ಸರಿ ಮಾಡಿಸ್ತೀನಿ ಫ್ಯೂಚರಲ್ಲಿ. ಸೊ ಇದು ಈ ಸ್ಯಾರಿ ಬ್ಲೌಸ್. ಇನ್ನೊಂದು ವಿಷಯ ಏನಂದರೆ ಟಾಸಲ್ಸ್ ಎಲ್ಲ ಜಸ್ಟ್ ಅದರಲ್ಲೇ ಬಂದಿತ್ತು ಇದು ಸ್ಯಾರಿಗೆನೆ. ಸೊ ನಾನು ಎಕ್ಸ್ಟ್ರಾ ಎಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ. ಆ ಟೈಮಲ್ಲಿ ತುಂಬ ಓಡಾಟ ಇತ್ತು. ಸೊ ಹಾಗಾಗಿ ಅದೆಲ್ಲ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸಿಲ್ಕ್ ಸ್ಯಾರಿನೇ, ಬಟ್ ತುಂಬಾ ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು. ಸೊ ಇದು ನನಗೆ ಗಿಫ್ಟ್ ಆಗಿ ಬಂದಿದ್ದು. ಬಿಕಾಸ್ ಚಂದು ಕಸಿನ್ ಒಬ್ರದ್ದು ಮದುವೆ ಇತ್ತು, ಆ ಟೈಮಲ್ಲಿ ನನಗೆ ಕೊಟ್ಟಂಥ ಸ್ಯಾರಿ ಇದು. ಸೊ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನೂ. ತುಂಬ ಸಿಂಪಲಾಗಿ ಮತ್ತು ತುಂಬಾ ಹೆಂಗೆ ವೇರ್ ಮಾಡ್ತೀವೋ ಸೊ ಹಾಗೇ ಇರುತ್ತೆ ಸ್ಯಾರಿ. ಅಷ್ಟು ಚೆನ್ನಾಗಿದೆ ಇದು ಸ್ಯಾರಿ. ಈ ಸ್ಯಾರಿ ಬಂದು ಕಂಪ್ಲೀಟಾಗಿ ಈ ರೀತಿಯಾಗಿ ಇರುವಂಥ ಸ್ಯಾರಿ ಇದು. ಸೊ ಇದೇನಂದರೆ ಬಾರ್ಡ್ರ್ ಸ್ವಲ್ಪ ರಿಚ್ ಆಗಿದೆ. ಸೊ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಬಾರ್ಡ್ರು. ಆ್ಯಂಡ್ ಬಾಟಮ್ ಅಷ್ಟೇ. ಸೊ ಈ ರೀತಿಯಾಗಿದೆ ಬಾಟಮ್ ಕೂಡ. ಜಸ್ಟ್ ಇದು ಪಿಂಕ್ ಕಲರ್ ಪ್ಲೇನ್ ಸ್ಯಾರಿ ಇದು. ಸೊ ಬಾರ್ಡ್ರಲ್ಲಿ ಪಲ್ಲುನಲ್ಲಿ ಮಾತ್ರ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ಇದು. ಸೊ ನನಗೆ ಚಂದು ಅವರ ದೊಡ್ಡಮ್ಮ ಕೊಟ್ಟಂಥ ಸ್ಯಾರಿ ಇದು. ಸೊ ಅವರ ಮಗನ ಮದುವೆ ಟೈಮಲ್ಲಿ. ಸೊ ಇದು ಸ್ಯಾರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದ್ರದ್ದು ಬ್ಲೌಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸ್ಯಾರಿಗೆ ನಾನು ಬ್ಲೌಸ್ ಈ ರೀತಿಯಾದಂಥ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ. ಸೊ ಇದರಲ್ಲಿ ಕೂಡ ಪೀಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ಬಿಕಾಸ್ ಅವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಈ ರೀತಿಯಾದಂಥ ಕಟ್ ಇರುವಂಥ ಬ್ಲೌಸ್ ಹಾಗೂ ಪೀಕಾಕ್ ಡಿಸೈನ್ ತುಂಬಾ ಟ್ರೆಂಡಿಂಗಲ್ಲಿತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಹೊಲಿಸಿದಂಥ ಬ್ಲೌಸ್ ಇದು.
ಆ್ಯಕ್ಚುಲಿ ಇವರ ಮದುವೆ ಟೈಮಲ್ಲಿ ನಾನು ಮುಹೂರ್ತಂ ಸ್ಯಾರಿನ ಹಾಕಿದ್ದು. ಸೊ ಅದಾದಮೇಲೆ ಹಾಕಕ್ಕೆ ಟೈಮೇ ಆಗಿಲ್ಲ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಈ ಬ್ಲೂ ಕಲರ್ ಸ್ಯಾರಿ. ಸೊ ಪಲ್ಲು ಮೇಲ್ ಮಾಡಿ ಫೋಲ್ಡ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಒಂಥರ ರಾಯಲ್ ಬ್ಲೂ ಅಂತಾರಲ್ವ, ಆ ಕಲರ್ ಸ್ಯಾರಿ ಇದು. ಸೊ ತುಂಬಾ ರಿಚ್ ಆಗಿರುವಂಥ ಸ್ಯಾರಿ. ಸೊ ನಾನು ಇದನ್ನು ಕಂಚಿಯಲ್ಲಿ ಬಾಬು ಶಾಪಲ್ಲಿ ತೊಗೊಂಡಿದ್ದು. ಸೊ ನಾವು ಹೀಗೆ ಒಂದ್ಸಲ ಟ್ರಿಪ್ಗೆ ಹೋಗ್ತಾ ಇದ್ವಿ ಚೆನ್ನಾಗೆ. ಸೊ ಆನ್ ದಿ ವೇ ನಮ್ಮ ಫ್ರೆಂಡ್ ಅವ್ರ ಮಮ್ಮಿ ಎಲ್ಲ ಅಲ್ಲೇ ಶಾಪ್ ಮಾಡ್ತಾಯಿದ್ರು. ಸೊ ಹಾಗೆ ಸರಿ ನಾನು ಇದನ್ನು ಟು ಬಿ ಫ್ರ್ಯಾಂಕ್ ತೊಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಸೊ ಅವಾಗ ನಾವು ಚೆನ್ನಾಗಿ ಹೋಗೋವಾಗ ಅವರಲ್ಲಿ ಶಾಪಿಂಗಲ್ಲಿ ಇದ್ದರು. ಸೊ ಬಾಬುಷಾನಲ್ಲಿ. ಸೊ ಅವಾಗ ಹೋಗ್ಬಿಟ್ಟು ಅವ್ರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರುವಂಥ ಸ್ಯಾರಿನಲ್ಲಿ ನಾನು ಈ ಸ್ಯಾರಿನ ಎತ್ಕೊಂಡು ಬಂದಿದ್ದೆ. ಸೊ ಆಂಟಿ ನಂಗೆ ತುಂಬಾ ಇಷ್ಟ ಆಯಿತು, ನಂಗೆ ಇದು ಬೇಕು ಅಂತ. ಸೊ ಹಾಗಾಗಿ ತಗೋ ಅಂತ ಹೇಳ್ಬಿಟ್ಟು ಸೊ ಅವ್ರು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರೋಂಥ ಸ್ಯಾರಿನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಂಥ ಸ್ಯಾರಿ ಇದು. ಸೊ ಇದು ತುಂಬಾ ರಿಚ್ ಆಗಿದೆ. ವೇರ್ ಮಾಡಿದ್ರಂತೂ ಸೂಪರಾಗಿ ಕಾಣಿಸುತ್ತೆ, ಎಲ್ಲಿದ್ರೂ ಹೈಲೈಟ್ ಆಗುತ್ತೆ. ಮತ್ತು ಮಟೀರಿಯಲ್ಲು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀಟಾಗಿ ಪ್ಲೇಟ್ಸ್ ಹಾಕ್ಬಿಟ್ಟು ಪ್ಲೇಟ್ಸ್ ಮಾಡಿಕೊಂಡು ವೇರ್ ಮಾಡಿದಂತೂ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದ್ರ ಬಾರ್ಡರು ಕೂಡ ತುಂಬಾ ರಿಚ್ ಆಗಿರುವಂಥ ಬಾರ್ಡರ್. ಆ್ಯಂಡ್ ಪಲ್ಲುನು ಕೂಡ ಅಷ್ಟೇ, ಜಸ್ಟ್ ಪ್ಲೇನ್ ಪಲ್ಲು ಇದೆ, ಬಟ್ ತುಂಬಾ ರಿಚ್ ಆಗಿ ಪ್ಯೂರ್ ಜರಿ ಇರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಈ ಸ್ಯಾರಿ ಹೇಗಿದೆ ಅಂತ. ಸೊ ಇದಕ್ಕೆ ಬಾರ್ಡ್ರ್ ಬಂದು ಅವಾಗ ಟ್ರೆಂಡಲ್ಲಿ ಸ್ಟಾರ್ಟ್ ಆಯಿತು, ಲೈಕ್ ಲೆಂತಿ ಬಾರ್ಡ್ರ್ ಮತ್ತು ಹಳೇ ಕಾಲದ ಬಾರ್ಡ್ರ್ಗಳೆಲ್ಲ ಥರ ಬಾರ್ಡ್ರು. ಸೊ ಎಡ್ಜಲ್ಲಿ ಮಾತ್ರ ಬಾಟಮಲ್ಲಿ ಸ್ವಲ್ಪ ಲೆಂತಿ ಬಾರ್ಡ್ರ್ ಬರುತ್ತಲ್ಲ ಆ ಥರ ಸ್ಯಾರಿ ಇದು. ನಾನು ಇದನ್ನು ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನನಗೆ ಇದೇ ಫೈನಲ್ ಇಲ್ಲಿ ಅಂದ್ಬಿಟ್ಟು ನಾನು ಹೆಚ್ಚಿಗೆ ನೋಡೋಕ್ಕೆ ಹೋಗಿಲ್ಲ. ಒಂದು 5-10 ಮಿನಿಟ್ಸಲ್ಲಿ ನಾನು ಇಷ್ಟು ಸ್ಯಾರಿನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಲ್ಲಿ. ಇದ್ರದ್ದು ಬ್ಲೌಸ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸ್ಯಾರಿ ಬ್ಲೌಸ್ ಬಂದು ಕಾಂಟ್ರಾಸ್ಟ್, ಅಂದರೆ 2 ಕಲರ್ ಸ್ಯಾರಿ ಅಲ್ಲಿ ಇರೋದಲ್ವಾ. ಸೊ ನೀವು ನೋಡಿದ್ರಿ ಅಲ್ಲ, ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್. ಸೊ ಹಾಗಾಗಿ ಪಿಂಕ್ ಕಲರೇ ಬ್ಲೌಸ್ ಬಂದಿರೋದು ಇದು. ಸೊ ಇದು ಬ್ಯಾಕ್ ಸೈಡ್ ಇದು. ಸೊ ಫುಲ್ ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲಿ ಮಾಡಿರುವಂಥ ಸ್ಯಾರಿ ಬ್ಲೌಸ್ ಇದು. ಸೊ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ಅಷ್ಟೇ. ಸೊ ಸೂಪರಾಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ನನ್ನ ಹತ್ರ ಇರುವಂಥ ಸ್ಯಾರಿ ಎಲ್ಲದೂ ಅಷ್ಟೇ. ಸೊ ಸ್ವಲ್ಪ ಚೆನ್ನಾಗೆ ವರ್ಕ್ ಮಾಡಿಸಿದ್ದೀನಿ. ಸೊ ಇದು ಈ ಸ್ಯಾರಿದು ಬ್ಲೌಸ್. ಆದಮೇಲೆ ಈ ಸ್ಯಾರಿನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಸಿಲ್ಕ್ ಇದೆ. ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಏನಾದರೂ ಪೂಜೆ ಆ ಥರ ಟೈಮಲ್ಲಿ ಉಟ್ಕೊಳ್ಳುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಬಟ್ ಇದು ತುಂಬ ಸಾಫ್ಟ್ ಸಿಲ್ಕ್ ಅಂತಾರಲ್ವ, ಸೊ ಆ ಥರದ್ದು ಕ್ವಾಲಿಟಿ ಇದು. ಸೊ ನಮ್ಮ ಅಮ್ಮ ಒಂದೊಂದ್ಸಲ ರ್ಯಾಂಡಮಾಗಿ ಹಾಗೆ ಕೊಡಿಸ್ತಾ ಇದ್ರು ಸ್ಯಾರೀಸ್ ಎಲ್ಲ. ಸೊ ಅವಾಗ ತೊಗೊಂಡಂಥ ಸ್ಯಾರಿ ಇದು. ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿ ಇರುವಂಥ ಸ್ಯಾರಿ ಇದು. ಸೊ ತುಂಬಾ ಸಾಫ್ಟ್ ಆಗಿದೆ, ವೇರ್ ಮಾಡಿದ್ರಂತೂ ತುಂಬಾ ಲೈಟ್ ವೆಯ್ಟ್ ಆಗಿ ಇರುವಂಥ ಸ್ಯಾರಿ ಇದು. ಸೊ ನನ್ನ ಹತ್ರ ಸಖತ್ ಹೆವಿ ಸ್ಯಾರೀಸ್ ಇರುವಾಗ ಸೊ ಒಂದೊಂದ್ಸಲ ನನಗೆ ನೋಡಿದ ತಕ್ಷಣ ಇಷ್ಟ ಆಗುವಂಥ ಸ್ಯಾರೀಸನ್ನು ನಾನು ತೊಗೊಳ್ತೀನಿ ಅಂತ ಹೇಳಿದಲ್ವ. ಸೊ ಹಾಗೆ 10-15 ಮಿನಿಟ್ಸ್ ಹಾಫ್ ಆನ್ ಅವರಲ್ಲಿ ಶಾಪಿಂಗ್ ಮಾಡಿದಂಥ ಸ್ಯಾರಿಗಳಿದೆಲ್ಲ. ಸೊ ಸ್ವಲ್ಪ ಎಲ್ಲಾದರೂ ಸುಮ್ಮನೆ ಸಿಂಪಲ್ ಆಗಿ ಫಂಕ್ಷನ್ಗೆ ಹೋಗೋವಾಗ ಅಥವಾ ಅರ್ಜೆಂಟಲ್ಲಿ ಹೊರಡೋವಂಥ ಫಂಕ್ಷನ್ಗಳಿಗೆ ನಾನು ತೊಗೊಂಡಂಥ ಸ್ಯಾರೀಸ್ ಇದು. ಸೊ ಇದು ಕೂಡ ಸಿಲ್ಕ್ ಸ್ಯಾರಿನೇ, ಬಟ್ ತುಂಬಾ ಚೆನ್ನಾಗಿರುವಂಥ ಸ್ಯಾರಿ ಇದು. ಸೊ ಇದು ಬ್ಲೌಸ್ ಎಲ್ಲೋ ಮಿಸ್ ಆಗಿದೆ. ಸೊ ನನಗೆ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಬ್ಲೌಸ್ ಇದು. ಸೊ ಇದು ಆ ಸ್ಯಾರಿ ಇದು. ಸೊ ಸಿಂಪಲ್ ಆಗಿರುವಂಥ ಸ್ಯಾರಿ ಇದು. ಆ್ಯಂಡ್ ಒನ್ ಮೋರ್ ರಿಚ್ ಸ್ಯಾರಿ ಅಂತಂದರೆ ಸೊ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ರೆಡ್ ಕಲರಲ್ಲಿ ಇರುವಂಥ ಸ್ಯಾರಿ ಇದು. ಸೊ ತುಂಬಾ ರಿಚ್ ಆಗಿದೆ, ತುಂಬ ಹೆವಿ ಕೂಡ ಇದೆ. ಸೊ ವೇರ್ ಮಾಡೋದಕ್ಕಂತೂ ಇದು ಅರ್ಜೆಂಟಲ್ಲಿ ವೇರ್ ಮಾಡಬೇಕಂದ್ರೆ 100% ಆಗಲ್ಲ. ಸೊ ನಾನು ಮೊದಲೇ ಹೇಳಿದಾಗೆ ಯಾರನ್ನಾದರೂ ಪಾರ್ಲರಿಂದ ಕರೆದ್ಬಿಟ್ಟು ಅಥವಾ ಸ್ಯಾರಿ ಡ್ರೇಪ್ ಮಾಡಿಸ್ಕೊಂಡ್ರೆ ಉಟ್ಕೊಳ್ಳೋಕ್ಕಾಗತ್ತೆ. ಇದು ಅಷ್ಟು ಸ್ವಲ್ಪ ಹೆವಿ ಇದೆ ಸ್ಯಾರಿ. ಫುಲ್ ಸ್ಯಾರಿ ಜರಿ ವರ್ಕ್ ಇದೆ. ಸೊ ಇಲ್ಲಿ ಸ್ಮಾಲ್ ಜರಿ ವರ್ಕ್ ಕಾಣಿಸುತ್ತೆ ನಿಮಗೆ. ಸೊ ಪಲ್ಲುನು ಕೂಡ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಪಲ್ಲು. ಆ್ಯಂಡ್ ಬಾರ್ಡ್ರು ಕೂಡ ಅಷ್ಟೇ ತುಂಬಾ ಹೆವಿ ಆಗಿದೆ ಇದು ಬಾರ್ಡ್ರು ಈ ಸ್ಯಾರಿದು. ನೀವು ನೋಡ್ತಾ ಇರ್ಬೋದು. ಸೊ ಇದು ಪಲ್ಲು ಇದು. ಸೊ ಈ ಸ್ಯಾರಿದು ಪಲ್ಲು ಇದು. ಸೊ ತುಂಬಾ ರಿಚ್ ಆಗಿ ತುಂಬ ಗ್ರ್ಯಾಂಡ್ ಆಗಿದೆ ಈ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಬ್ಯಾಂಗ್ಳೂರ್ ಪೋತೀಸಲ್ಲಿ ತೊಗೊಂಡಿದ್ದು. ಸೊ ಅವಾಗ ಸ್ಟಾರ್ಟಿಂಗ್ ಓಪನ್ ಆದಾಗ ನಾನು ತೊಗೊಂಡಂಥ ಸ್ಯಾರಿ ಇದು. ಚಂದು ಕಸಿನ್ದು ಮದುವೆ ಇತ್ತು. ಸೊ ಆ ಮದುವೆಗೆ ತೊಗೊಂಡಂಥ ಸ್ಯಾರಿ ಇದು. ಸೊ ತುಂಬಾ ರಿಚ್ ಆಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಬಾರ್ಡ್ರೂ ಕೂಡ ಅಷ್ಟೇ ರಿಚ್ ಆಗಿದೆ, ಮತ್ತು ಪಲ್ಲು ಅಂತೂ ತುಂಬಾ ರಿಚ್ ಆಗಿರುವಂಥ ಸ್ಯಾರಿ ಇದು. ಸೊ ಇದ್ರ ಬ್ಲೌಸ್ನ ನಾನು ನಿಮಗೆ ತೋರಿಸ್ತೀನಿ.
ಈ ಬ್ಲೌಸ್ಗೆ ನಾನು ಹೇಳಿದ್ನಲ್ವಾ, ನಂದು ಮೆಜಾರಿಟಿ ಸ್ಯಾರಿ ಎಲ್ಲ ಗ್ರೀನ್ ಶೇಡಲ್ಲಿದೆ ಅಥವಾ ಗ್ರೀನ್ ಕಲರ್ ಏನಾದರೂ ಆ ಸ್ಯಾರಿನಲ್ಲಿ ಇದ್ದೇ ಇರುತ್ತೆ. ಸೊ ನಾನು ಹಾಗಾಗಿ ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಅಂದ್ಬಿಟ್ಟು ನಾನು ಈ ರೆಡ್ ಸ್ಯಾರಿಗೆ ಈ ಗ್ರೀನ್ ಕಲರ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದ್ದೆ. ಸೊ ಎಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದೇ ಬಾರ್ಡ್ರನ್ನ ನಾನು ಸ್ಯಾರಿ ಬಾರ್ಡ್ರನ್ನ ನಾನು ನನ್ನ ಈ ಸ್ಯಾರಿ ಬ್ಲೌಸ್ಗೆ ಕೊಡಿಸಿದ್ದೆ. ಸೊ ಇದು ಬ್ಲೌಸ್ ಬಂದು ಬೇರೆ ನಾನು ಕಾಂಟ್ರಾಸ್ಟಲ್ಲೇ ಹೊಲಿಸ್ಕೊಂಡಿದ್ದು. ಸೊ ಅದೇ ಬ್ಲೌಸಲ್ಲಿ ನಾನು ಹೊಲಿಸ್ಕೊಂಡಿಲ್ಲ. ಎಸ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಈ ಸ್ಯಾರಿದ್ದು ಬ್ಲೌಸ್ ಇದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಹಾಕೊಂಡಾಗ. ಸೊ ಅವಾಗಿಂದ ನಾನು ಹೇಳಿದ್ದೆ ಅಲ್ವಾ, ಸೊ ಅವಾಗಿಂದ ನಾನು ಸ್ವಲ್ಪ ಲೆಂತ್ ಸ್ಲೀವ್ಸ್ ಇರುವಂಥ ಸ್ಟಿಚಸ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ಮಾಡಿಸಿದಂಥ ಸ್ಟಿಚ್ ಇದು ಒಳ್ಳೆ ಬ್ಲೌಸ್ ಇದು. ಸೊ ಫ್ರಂಟ್ ಪಾರ್ಟಲ್ಲಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ. ಸೊ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ. ಆ್ಯಕ್ಚುಲಿ ನಾನು ಇದನ್ನ ಇದುವರೆಗೂ ಒಂದೇ ಸಲ ಈ ಸ್ಯಾರಿ ಹಾಕಿರೋದು. ಅದಾದಮೇಲೆ ಮದುವೆ ಫಂಕ್ಷನಲ್ಲಿ ವೇರ್ ಮಾಡಿದ್ದಾದ್ಮೇಲೆ ನಾನು ಎಲ್ಲೂ ಹಾಕಿಲ್ಲ. ಅವಾಗ ಹಾಕಿರುವಂಥ ಸ್ಯಾರಿ. ಆ್ಯಂಡ್ ಇದನ್ನು ಕೂಡ ನಾನು ಮರ್ತು ಬಿಟ್ಟಿದ್ದೀನಿ, ವರಮಹಾಲಕ್ಷ್ಮಿಗೆ ತೊಗೊಂಡ ಅಥವಾ ಇದೇ ಮದುವೆಗೋಸ್ಕರ ತೊಗೊಂಡ ಅಂತ. ಸೊ ಒಟ್ಟಿನಲ್ಲಿ ಅವ್ರ ಮದುವೆಗೆ ತೊಗೊಂಡಂಥ ಸ್ಯಾರಿ ಇದು. ಆ್ಯಕ್ಚುಲಿ ಈ ಸ್ಯಾರಿನ ಬ್ರೈಡಲ್ ಸ್ಯಾರಿ ಅಂತಲೂ ಕೂಡ ಕರೀತಾರೆ. ಬಟ್ ನಾನು ಅವಾಗ ಏನಕ್ಕೆ ಇಷ್ಟು ರಿಚ್ ಆಗಿ ತೊಗೊಂಡಿದ್ದೆ ಅಂತ ಗೊತ್ತಿಲ್ಲ. ಇಷ್ಟ ಆಯಿತು. ಸೊ ಚಂದಗೆ ರೆಡ್ ಕಲರ್ ಅಂದರೆ ಇಷ್ಟ ಅಂತ ಹೇಳಿದ್ನಲ್ವ. ಸೊ ನನಗೆ ಇದು ಇಷ್ಟ ಆಯಿತು ಅಂದರೆ ಟಕ್ ಅಂತ ಕೊಡಿಸಿದ್ರು. ಸೊ ಅವಾಗ ತೊಗೊಂಡಿದ್ದಂಥ ಸ್ಯಾರಿ ಇದು. ಅದಾದಮೇಲೆ ಇದು ಕಾಂಜೀವರಂ ಸ್ಯಾರಿ ಅಥವಾ ಸಿಲ್ಕ್ ಸ್ಯಾರಿ ಏನಿದೆ, ಸೊ ಇದು ತೊಗೊಂಡಿದ್ದು ನಾನು. ಸೊ ಇದು ಬ್ರೌನ್ ಕಲರ್ ಬರುತ್ತೆ, ಸ್ವಲ್ಪ ಗೋಲ್ಡನಿಶ್ ಬ್ರೌನ್ ಅಥವಾ ಬಿಸ್ಕೆಟ್ ಕಲರ್ ಅಂತಾರಲ್ವ, ಸೊ ಆ ಕಲರಲ್ಲಿ ಡಿಸೈನ್ ಇದೆ. ಇದು ಬೇಸ್ ಬಂದು ಮರೂನ್ ಕಲರ್ ಸ್ಯಾರಿ. ಇದು ದೊಡ್ಡ ಮಾವಿನಕಾಯಿ ಡಿಸೈನ್ ಇರುವಂಥ ಸ್ಯಾರಿ. ಸೊ ಬಾರ್ಡರ್ ಬಂದು ಜಸ್ಟ್ ಜರಿ ಬಾರ್ಡರ್ ಮಾತ್ರ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಜರಿ ಬಾರ್ಡರ್ ಇದು. ಸೊ ಸ್ಯಾರಿ ಬಂದು ಇದೂ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನು ಹೀಗೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡೋವಾಗ ಎಲ್ಲೋ ಒಂದು ಕಡೆ ರಚಿತಾ ರಾಮ್ ಕೂಡ ಇದೇ ಸ್ಯಾರಿನ, ಇದೇ ಪ್ಯಾಟರ್ನ್ ಸ್ಯಾರಿನ ವೇರ್ ಮಾಡಿದ್ದಾರೆ. ಸೊ ನನಗೂ ಗೊತ್ತಿರಲಿಲ್ಲ. ನಾನು ರೀಸೆಂಟಾಗಿ ನೋಡಿದ್ದು, ಟು ಬಿ ಫ್ರ್ಯಾಂಕ್, ಯಾವುದೋ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಈ ಸ್ಯಾರಿನ ವೇರ್ ಮಾಡಿದ್ದಾರೆ. ಸೊ ನಾನು ಅವಾಗ ಫೋಟೋ ಇಟ್ಬಿಟ್ಟು ನಮ್ಮ ಮಮ್ಮಿಗೆ ತೋರಿಸ್ತದೆ, ನೋಡೋ ರಚಿತಾ ರಾಮ್ ಹತ್ರನೂ ಕೂಡ ಇದೇ ಸ್ಯಾರಿ ಇದೆ. ಸೊ ಅವರು ಕೂಡ ಇದೇ ವೇರ್ ಮಾಡಿದ್ದಾರೆ ಅಂತ. ಸೊ ಸೇಮ್ ಕಲರ್ ಸ್ಯಾರಿ. ಫೋಟೋ ಏನಾದರೂ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಆ ಥರ ತೊಗೊಂಡಂಥ ಸ್ಯಾರಿ ಇದು. ಸೊ ಇದೂ ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ವೇರ್ ಮಾಡಿದ್ರದ್ದು. ಸೊ ತುಂಬಾ ಚೆನ್ನಾಗಿ ಒಳ್ಳೆ ಲುಕ್ ಇದೆ ಈ ಸ್ಯಾರಿಗೆ. ಆ ಟೈಮಲ್ಲಿ ನನಗೆ ಒಂದು ಇಷ್ಟ ಆಯಿತು. ಸೊ ಮರೂನ್ ಕಲರ್ ಬೇಸ್ಡಲ್ಲಿ ಒಂದು ಸ್ಯಾರಿ, ರೇಷ್ಮೆ ಸ್ಯಾರಿ ತೊಗೋಬೇಕು ಅಂತ. ಸೊ ಆವಾಗ ಹುಡುಕಿ ತೊಗೊಂಡಂಥ ಸ್ಯಾರಿ. ಸೊ ಒಂದು ಶಾಪಲ್ಲಿ ಹೋದ್ವಿ, ಜಸ್ಟ್ ರ್ಯಾಂಡಮ್ ಶಾಪಲ್ಲಿ, ನನ್ನ ಪ್ರಕಾರ MG ರೋಡಲ್ಲೆಲ್ಲೋ ಅನಿಸುತ್ತೆ. ಸೊ ಚರ್ಚ್ ಸ್ಟ್ರೀಟ್ ಎಲ್ಲ ಇದೆಯಲ್ಲ, ಅದಕ್ಕಿಂತ ಮುಂಚೆ ರೋಡಲ್ಲಿ, ನಂಗೆ ಅದು ಹೆಸರು ಗೊತ್ತಾಗ್ತಾ ಇಲ್ಲ. ಸೊ ಬೇಸ್ಮೆಂಟ್ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಶಾಪ್ ಅದು. ನಾನು ಆಲ್ಮೋಸ್ಟ್ ತೊಗೊಂಡು 6 years ಆಗ್ತಾ ಬಂತು ಸ್ಯಾರಿ ಎಲ್ಲ. ಸೊ ಅವಾಗ ತೊಗೊಂಡಿದ್ದು. ಸೊ ಅಲ್ಲಿ ಒಂದು ಶಾಪಿಗೆ ಹೋದ್ವಿ. ನಾನು ಅಂದೆ ಮರೂನ್ ಕಲರ್ ಬೇಸ್ ಇರುವಂಥ ಸ್ಯಾರಿ ಬೇಕು ಅಂತ. ಸೊ ಅವಾಗ ಈ ಸ್ಯಾರಿ ತೋರಿಸಿದ್ರು. ಸೊ ಅವಾಗ ತೊಗೊಂಡಂಥ ಸ್ಯಾರಿ ಇದು. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಪ್ರಕಾರ ಇದು 2 ವ್ಲಾಗ್ಸ್ ಆಗಿ ನಾನು ಡಿವೈಡ್ ಮಾಡ್ತೀನಿ, ಬಿಕಾಸ್ ತುಂಬಾ ಲೆಂತಿ ಆಗಿಬಿಡುತ್ತೆ ವ್ಲಾಗ್ ಹಾಕೋದಕ್ಕೋಸ್ಕರ. ಸೊ ಇದು ನನ್ನ ನೆಕ್ಸ್ಟ್ ಸ್ಯಾರಿ. ಆ್ಯಂಡ್ ಇದ್ರ ಬ್ಲೌಸ್ನ ಕೂಡ ನಾನು ತುಂಬ ಸ್ಯಾರೀಸ್ಗೆ ಬಳಸ್ತೀನಿ ಈ ಬ್ಲೌಸು. ಸೊ ನೀವು ನೋಡಿರ್ಬೋದು, ನಾನು ರೀಸೆಂಟಾಗಿ ಮಕರ ಸಂಕ್ರಾಂತಿದು ಒಂದು ವಿಶಸ್ ಹಾಕಿದ್ದೆ. ಅವಾಗ ನಾನು ಇದೇ ಬ್ಲೌಸ್ನ ನಾನು ವೇರ್ ಮಾಡಿದ್ದು. ಸೊ ಇದು ಕಂಪ್ಲೀಟ್ ಜರ್ದೋಸಿ ವರ್ಕ್ ಮಾಡಿರೋಂಥ ಬ್ಲೌಸ್ ಇದು. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಬಾರ್ಡರ್ನು ಕೂಡ ಈ ರೀತಿಯಾಗಿದೆ. ಸೊ ನಾನು ರೀಸೆಂಟಾಗಿ ಈ ಬ್ಲೌಸ್ನ ಯೂಸ್ ಮಾಡಿದ್ದೆ. ಸೊ ಹಾಗಾಗಿ ಈ ಸ್ಥಿತಿಯಲ್ಲಿದೆ ಬ್ಲೌಸ್ ಇದು. ಇನ್ನು ಡ್ರೈ ಕ್ಲೀನಿಗೆಲ್ಲ ಕೊಟ್ಟಿಲ್ಲ. ಸೊ ಇದು ಕಂಪ್ಲೀಟಾಗಿ ಜರ್ದೋಸಿ ವರ್ಕಲ್ಲಿ ಮಾಡಿರುವಂಥ ವರ್ಕ್ ಇದು. ಸೊ ಹಾಕೊಂಡಾಗ್ಲಂತೂ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಈ ಸ್ಯಾರಿದು ಪಲ್ಲು ಈ ರೀತಿಯಾಗಿದೆ. ಸೊ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತೂ. ಸೊ ವೇರ್ ಮಾಡಿದ್ರೆ ಟ್ರಸ್ಟ್ ಮೀ. ಸೊ ಇದು ಟ್ಯಾಸಲ್ಸ್ ಎಲ್ಲ ನಾನು ಅವಾಗ ಅರ್ಜೆಂಟಲ್ಲಿ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟು ಹಾಕ್ಕೊಂಡಿದ್ದಂಥ ಸ್ಯಾರಿದು. ಸೊ ಟ್ಯಾಸಲ್ಸ್ ಎಲ್ಲ ಏನೂ ಮಾಡಿಸಿಲ್ಲ, ಜಸ್ಟ್ ಸ್ಯಾರಿನಲ್ಲಿ ಏನು ಬಂದಿತ್ತು ಸೊ ಅದನ್ನೇ ಯೂಸ್ ಮಾಡಿ. ಸೊ ಹಾಗೇ ಇದೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು. ಸೊ ಅಮ್ಮ ಅವಾಗ ಒಂದ್ಸಲ ಕೊಡಿಸಿದ್ದು ಸ್ಯಾರಿ. ಸೊ ಒಂಥರ ಮೆಂತ್ಯ ಕಲರ್ ಅಂತಾರಲ್ಲ, ಸೊ ಆ ಕಲರ್ ಇರುವಂಥ ಸ್ಯಾರಿ ಇದು.
ಸೊ ಇದರಲ್ಲೂ ಕೂಡ 3 ಕಲರ್ಸ್ ಕಾಂಬಿನೇಷನ್ ಇದೆ. ಬಟ್ ನನಗೆ ಇದಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಆವಾಗ ಅಮ್ಮ ಕೊಟ್ಟಿದ್ದು ಸ್ಯಾರಿ. ಸೊ ಹಾಗಾಗಿ ಅದಕ್ಕೆ ಜಸ್ಟ್ ಟ್ಯಾಸಲ್ಸ್ ನಾನು ಏನು ಹಾಕ್ಸೋಕೆ ಹೋಗಿಲ್ಲ. ಜಸ್ಟ್ ಸಿಂಪಲ್ ಆಗಿ ನಾವು ಅಮ್ಮ ಫ್ರೆಂಡ್ ಹತ್ರನೇ ಕೊಡಿಸ್ಬಿಟ್ಟು ಹಾಕ್ಸಿದಂಥ ಸಿಂಪಲ್ ಟ್ಯಾಸಲ್ಸ್ ಇದು. ಪಲ್ಲುನು ಕೂಡ ಚೆನ್ನಾಗಿದೆ, ಸ್ವಲ್ಪ ಗ್ರ್ಯಾಂಡ್ ಆಗಿನೇ ಲುಕ್ ಕೊಡುತ್ತೆ. ಸೊ ಗೋಲ್ಡ್ ಕಲರ್ ಜರಿನಲ್ಲಿನೇ ಸ್ಯಾರಿ ಇದೆ. ಸೊ ಎಸ್, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಥರ ಸ್ವಲ್ಪ ಓಲ್ಡ್ ಸ್ಟೈಲ್ ಆಯಿತು. ಆಗಲೇ ನಾವು ಅಮ್ಮ ಇದನ್ನು ಕೊಟ್ಟೋನೆ 6 ವರ್ಷ ಆಗ್ತಾ ಬಂತು ಅನಿಸುತ್ತೆ. 5 ವರ್ಷ 6 ವರ್ಷ ಎಲ್ಲ. ಸೊ ಜಸ್ಟ್ ಮೈನಲ್ಲಿ ಏನಾದರೂ ಪೂಜೆ ಆ ಥರದಕ್ಕೆ ಏನಾದರೂ ಉಟ್ಕೊಳ್ಳೋದಕ್ಕೆ ಅಂತ ಅಮ್ಮ ಕೊಡಿಸಿದಂಥ ಸ್ಯಾರಿ ಇದು. ಇದ್ರದ್ದು ಬ್ಲೌಸ್ ಕೂಡ, ಈ ಸ್ಯಾರಿದು ಬ್ಲೌಸ್ ಕೂಡ ಎಲ್ಲೋ ಮಿಸ್ ಆಗಿದೆ. ಸೊ ಹುಡುಕ್ಬೇಕು. ಕೆಲವು ನಾನು ಹೆಂಗೆ ಅಂತಂದರೆ ಲೈಕ್ ವೇರ್ ಮಾಡಿದಿನ ಒಂದು ಕಡೆ ಇಡ್ತೀನಿ. ಸೊ ಅದಾದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ನಾನು ಪ್ರಾಪರ್ ಎಲ್ಲಿ ಸಾರಿ ಎಲ್ಲ ಸೇಫ್ ಮಾಡ್ತೀನೋ ಅಲ್ಲಿ ಇಡೋದು. ಸೊ ಹಾಗಾಗಿ ಒಂದೆಲ್ಲ ಉಟ್ಕೊಂಡಿದ್ದೆ. ಸೊ ಹಾಗಾಗಿ ಅದು ಬೇರೆ ಕಡೆ ಇದೆ, ಅದು ನೋಡಬೇಕು ಬ್ಲೌಸ್ ಅದು. ಸೊ ಅದು ಬ್ಲೌಸ್ ಆ್ಯಕ್ಚುಲಿ ಹುಡುಕ್ಬೇಕು. ಸೊ ಇದಕ್ಕೂ ಕೂಡ ಸಿಂಪಲ್ ಆಗಿನೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು, ಯಾವುದೇ ರೀತಿ ವರ್ಕ್ ಎಲ್ಲ ಏನು ಮಾಡಿಸಿರಲಿಲ್ಲ. ಬಿಕಾಸ್ ಕ್ಯಾಶುವಲ್ ಆಗಿ ಉಡೋದಕ್ಕೆ ಮನೆಯಲ್ಲಿನೇ ಹಬ್ಬ ಆ ಟೈಮಲ್ಲಿ ಉಡೋದಕ್ಕೆ ಅಂತ ತೊಗೊಂಡಿದ್ದಲ್ವಾ. ಸೊ ಹಾಗಾಗಿ ನಾನು ಇದಕ್ಕೆ ಯಾವುದೇ ರೀತಿ ವರ್ಕ್ ಮಾಡಿಸಿರಲಿಲ್ಲ. ಜಸ್ಟ್ ಸಿಂಪಲ್ ಆಗಿ ಸಿಂಪಲ್ ನೆಕ್ ಡಿಸೈನ್ ಇಡಿಸ್ಬಿಟ್ಟು ಹೊಲಿಸಿದಂಥ ಸ್ಯಾರಿ ಬ್ಲೌಸ್ ಆ್ಯಕ್ಚುಲಿ. ಸೊ ನಾನು ತೊಗೊಂಡಂಥ ಗ್ರ್ಯಾಂಡ್ ಸ್ಯಾರಿ ಇದು ಒಂದಿದೆ. ಸೊ ಇದನ್ನು ಕೂಡ ನಾನು ಪೋತೀಸಲ್ಲಿನೇ ತೊಗೊಂಡಿದ್ದು. ಸೊ ಇದು ಆ್ಯಕ್ಚುಲಿ ಈ ಕೊರೋನಾ ಬರೋಕ್ಕೂ ಮುಂಚೆ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತು. ಸೊ ಆ ವರ್ಷ ತೊಗೊಂಡಂಥ ಸ್ಯಾರಿ ಇದು. ಸೊ ಇದು ಯೆಲ್ಲೋ ಹಾಗೂ ಪಿಂಕ್ ಕಾಂಬಿನೇಷನಲ್ಲಿದೆ. ಆಲ್ರೆಡಿ ನನ್ನ ಹತ್ರ ಇದೇ ಕಾಂಬಿನೇಷನ್ ಒಂದು ಸ್ಯಾರಿ ಇದೆ. ಸೊ ಮದುವೆ ಟೈಮಲ್ಲಿ ತೊಗೊಂಡಿದ್ದು. ಸೊ ನೀವು ಮೊದಲೇ ನೋಡಿದ್ರಿ ಅಲ್ವಾ ಆ ಸ್ಯಾರಿ, ಅದೇ ಕಲರ್ ಕಾಂಬಿನೇಷನಲ್ಲಿ ಇದು ಸ್ವಲ್ಪ ಇನ್ನೂ ರಿಚ್ ಆಗಿರುವಂಥ ಸ್ಯಾರಿ ಇದು. ಕಂಪ್ಲೀಟ್ ಸ್ಯಾರಿ ಇದು ಈ ರೀತಿಯಾಗಿ ಬರುತ್ತೆ. ಸೊ ತುಂಬ ರಿಚ್ ಆಗಿರುವಂಥ ಬಾರ್ಡರ್ ಆ್ಯಂಡ್ ತುಂಬಾ ಲೆಂತಿ ಆಗಿರುವಂಥ ಬಾರ್ಡರ್ ಅಂತಲೇ ಹೇಳ್ಬೋದು. ಸೊ ಇದಂತೂ ಸೀರಿಯಸ್ಲಿ ಸಿಂಗಲ್ ಲೇಯರ್ ನನಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮಮ್ಮ ಎಲ್ಲ ಈಸಿಯಾಗಿ ಮೇಂಟೈನ್ ಮಾಡ್ತಾರೆ. ನನಗೆ ಸಿಂಗಲ್ ಲೇಯರ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಈ ಥರ ಹೆವಿ ಸ್ಯಾರಿ ಅಂತೂ ನನಗೆ ಇಂಪಾಸಿಬಲ್ ಇದು. ಸೊ ರೀಸೆಂಟಾಗಿ ಆ್ಯಕ್ಚುಲಿ ನಾನು ಇದನ್ನು ಚಂದು ಕಸಿನ್ ಮದುವೆಗೆ ನಾನು ವೇರ್ ಮಾಡಿದ್ದೆ. ಆ್ಯಂಡ್ ಬಾರ್ಡ್ರು ಕೂಡ ತುಂಬಾ ರಿಚ್ ಆಗಿದೆ. ಆ್ಯಂಡ್ ಪಲ್ಲು ತೋರಿಸ್ತೀನಿ ನಿಮಗೆ. ಈ ಸ್ಯಾರಿದು ಪಲ್ಲು ಬಂದು ಈ ರೀತಿಯಾಗಿದೆ. ಸೊ ಕಂಪ್ಲೀಟ್ ನೀವು ಇದನ್ನು ವೇರ್ ಮಾಡಿದ್ರೆ ಸೊ ಫುಲ್ ಗೋಲ್ಡನ್ ಕಲರ್ ಸ್ಯಾರಿ ಆ ಥರ ಕಾಣಿಸುತ್ತೆ. ಸೊ ಇದು ಪಲ್ಲು ಇದು ಕೂಡ ನಾನು ಬ್ಯಾಂಗ್ಳೂರ್ ಪೋತೀಸಲ್ಲಿನೇ ತೊಗೊಂಡಿದ್ದು ಈ ಸ್ಯಾರಿ. ಸೊ ಅವತ್ತು ಕೂಡ ಸ್ವಲ್ಪ ಹುಡುಕಿನೇ ತೊಗೊಂಡಿದ್ದು. ಬಿಕಾಸ್ ವರಮಹಾಲಕ್ಷ್ಮಿ ನಾನು ಯೂಶಲಿ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿನೇ ಲಕ್ಷ್ಮಿಗೆ ಉಡ್ಸೋದು. ಸೊ ನಮ್ಮ ಮನೇಲಿ 3 ದಿನ ಇಡೋದ್ರಿಂದ, ಸೊ ನೀವು ಈ ವರ್ಷ ನೋಡಿದ್ದೀರಾ, ಸೊ ನಾವು 3 ಡೇಸ್ ಎಲ್ಲ ಲಕ್ಷ್ಮಿ ಇಡ್ತೀವಿ ಮನೆಯಲ್ಲಿ. ಸೊ ಆ ಕಾರಣಕ್ಕೋಸ್ಕರ ನಾನು ವರ್ಷಕ್ಕೆ ನಾನು ತೊಗೊಳ್ಳೋದಂದರೆ 2-3 ಸ್ಯಾರಿ ತೊಗೊಳ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. ಮಿನಿಮಮ್ 1 ಸ್ಯಾರಿ ಅಥವಾ 2 ಸ್ಯಾರಿ ತೊಗೊಳ್ತೀನಿ. ಸೊ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರ್ಯಾಂಡ್ ಆಗಿರುವಂಥ ಸ್ಯಾರಿನ ತೊಗೊಳ್ತೀನಿ. ಬಿಕಾಸ್ ನನಗದು ಚಂದು ಕಸಿನ್ ಮದುವೆಗಳಿಗೆ ಉಡ್ಬೋದು ಅಥವಾ ಫಂಕ್ಷನ್ಗಳಿಗೆ ಉಡ್ಬೋದು ಆ್ಯಂಡ್ ರಿಸೆಪ್ಷನ್ಗಳಿಗೆಲ್ಲ ಉಟ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ತೊಗೊಳ್ಳೋದೇ 2-3 ಸ್ಯಾರೀಸು. ಸೊ ಅದರಲ್ಲಿ ನಾನು ತುಂಬಾ ಚೆನ್ನಾಗಿರುವಂಥ ಸ್ಯಾರಿನ ತೊಗೊಳ್ತೀನಿ. ಸೊ ಅದರಲ್ಲಿ ಈ ಸ್ಯಾರಿನೂ ಒಂದು. ಇದು ಬ್ಲೌಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಸ್ಯಾರಿಗೆ ನಾನು ಈ ರೀತಿಯಾದಂಥ ಬ್ಲೌಸ್ ಡಿಸೈನ್ನ ಮಾಡಿಸಿದ್ದೀನಿ. ಸೊ ಇದು ಹೇಗೆ ಅಂತಂದರೆ ಜಸ್ಟ್ ಒಂದು ಸೈಡ್ ಮಾತ್ರ ಇದು ಡಿಸೈನ್ ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ಈ ಬ್ಲೌಸ್ ಬರುತ್ತೆ. ಸೊ ಇದು ಇಲ್ಲಿಂದನೂ ಜಸ್ಟ್ ಇಲ್ಲಿವರೆಗೂ ಡಿಸೈನ್ ಬರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲೆಲ್ಲ ಏನು ಡಿಸೈನ್, ಈ ಪಾರ್ಟಲ್ಲೆಲ್ಲ ಏನು ಡಿಸೈನ್ ಬರೋದಿಲ್ಲ. ಈ ಕಡೆನೂ ಕೂಡ ಡಿಸೈನ್ ಬರೋದಿಲ್ಲ. ಬಿಕಾಸ್ ನಾನು ಪ್ಲೇಟ್ ಹಾಕ್ಬಿಟ್ಟು ವೇರ್ ಮಾಡ್ತೀನಿ ಅಥವಾ ಸಿಂಗಲ್ ಪಲ್ಲು ಹಾಕಿ ವೇರ್ ಮಾಡ್ತೀನಲ್ವ. ಸೊ ಹಾಗಾಗಿ ನಾನು ಈ ಕಡೆ ಅವ್ರು ಏನೋ ಮಾಡಿಲ್ಲ ಡಿಸೈನು. ಸೊ ಇದನ್ನು ಕೂಡ ಅಷ್ಟೇ ನಾನು ಹೇಳಿದ್ನಲ್ವ. ಸೊ ಅದೇ ಬೊಟ್ಟಿಕಲ್ಲಿನೇ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸ್ ಇದು. ವೇರ್ ಮಾಡಿದ್ರೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಸ್ಯಾರಿ ಬ್ಲೌಸ್ನ ಕೊಡೋದಕ್ಕೆ. ಸೊ ಇದು ಕಂಪ್ಲೀಟ್ ಜರ್ದೋಸಿ ವರ್ಕಲ್ಲಿ ಮಾಡಿರುವಂಥ ಡಿಸೈನ್ ಇದು. ಸೊ ಅದಾದಮೇಲೆ ಥ್ರೆಡ್ ವರ್ಕಲ್ಲೂ ಕೂಡ ಮಾಡಿದ್ದಾರೆ. ಎಸ್, ಇದು ನನ್ನ ನೆಕ್ಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಗ್ರೀನ್ ಕಲರ್. ಇದು ಒಂಥರ ಬಾಟಲ್ ಗ್ರೀನ್ ಅಂತಾರಲ್ವ ಆ ಕಲರ್ ಸ್ಯಾರಿ ಇದು. ಸೊ ಇದು ಕೂಡ ಚಂದು ಕಸಿನ್ ಮದುವೆಗೆ ನಾನು ವೇರ್ ಮಾಡಬೇಕಾಗಿತ್ತು.
ಸೊ ನನಗೆ ನನ್ನ ಮಗನಿಗೆ ಹುಷಾರಿಲ್ಲ ಆ ಟೈಮಲ್ಲಿ. ಸೊ ಅವನಿಗೆ ಹ್ಯಾಂಡ್ ಆ್ಯಂಡ್ ಮೌತ್ ಡಿಸೀಸ್ ಆಗಿಬಿಟ್ಟಿತ್ತು. ಸೊ ಕಂಪ್ಲೀಟ್ ಅವನಿಗೆ ಹುಷಾರಿಲ್ಲ ಆ ಟೈಮಲ್ಲಿ ತೋರಿಸು ತುಂಬಾ ಸಿವಿಯರ್ ಆಗಿ ಅವನಿಗೆ ಅಫೆಕ್ಟ್ ಆಗಿತ್ತದು. ಸೊ ಅವಾಗ ನಾನು ಇನ್ನೊಂದು ರಿಸೆಪ್ಷನ್ ಅವರು ದಾವಣಗೆರೆಯಲ್ಲಿ ಮಾಡಿದ್ರು. ಸೊ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಅಲ್ಲಿಗೆ ತೊಗೊಂಡಂಥ ಸ್ಯಾರಿ ಇದು. ಸೊ ವೇರ್ ಮಾಡೋದಕ್ಕೆ, ಬಟ್ ನನಗೆ ವೇರ್ ಮಾಡೋಕ್ಕಾಗಲಿಲ್ಲ. ಸೊ ಅದೇ ಟೈಮಲ್ಲಿನೇ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡಿಸಿದ್ದಾದ್ಮೇಲೆ ನಾನು ಆ ಫಂಕ್ಷನ್ಗೆ ಉಟ್ಕೊಳ್ಬೇಕು ಅಂತ ಅಂದ್ಕೊಂಡು ರೆಡಿ ಮಾಡಿಸಿದೆ. ಸೊ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಇದು ಬಾರ್ಡರ್ ಬಂದು ಈ ರೀತಿಯಾಗಿದೆ. ಇದು ಕೂಡ ತುಂಬಾ ಸಾಫ್ಟ್ ಆಗಿರುವಂಥ ಸಿಲ್ಕ್ ಸ್ಯಾರಿ. ಸೊ ಇದನ್ನು ಕೂಡ ನಾನು ಅಂಗಡಿ ಸಿಲ್ಕ್ಸಲ್ಲಿ ತೊಗೊಂಡಂಥ ಸ್ಯಾರಿ ಇದು. ಸೊ ಸದಾಶಿವನಗರಲ್ಲಿ ಇರುವಂಥ ಅಂಗಡಿ ಸಿಲ್ಕ್ಸ್ ಆ ಬ್ರಾಂಚಲ್ಲಿ ತೊಗೊಂಡಂಥ ಸ್ಯಾರಿ. ಸೊ ನನಗೆ ಫಸ್ಟ್ ಸ್ಯಾರಿ ತೊಗೊಳ್ಬೇಕಂದ್ರೆ ನಾನು ಫಸ್ಟ್ ಹೋಗೋದೇ ಅದೇ ಶಾಪ್ಗೆ, ಬಿಕಾಸ್ ನನಗೆ ತುಂಬಾ ಹತ್ತಿರ ಆಗುತ್ತೆ. ಇನ್ನೊಂದು ನಂಗಲ್ಲಿ ಸ್ವಲ್ಪ ಸ್ಟಾಫ್ ಎಲ್ಲ ಗೊತ್ತಿರೋದ್ರಿಂದ ಸೊ ನನ್ನ ಟೇಸ್ಟ್ ಹೇಗಿದೆ ಅಂತ ಗೊತ್ತು. ಸೊ ಹೋಗಿದ ತಕ್ಷಣ ನನಗೆ ಈ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಬೇಕು, ಈ ರೇಂಜಲ್ಲಿ ಬೇಕು ಅಂದರೆ ತೊಗೊಂಡು ಬಂದು ತೋರಿಸ್ತಾರೆ. ಸೊ ಅವ್ರು ತೋರಿಸಿದಂಥ ಒಂದು 5-6 ಸ್ಯಾರೀಸಲ್ಲಿಂದ ನಾನು ಸೆಲೆಕ್ಟ್ ಮಾಡ್ಕೊಳ್ಬಿಡ್ತೀನಿ. ಸೊ ನನ್ನ ಟೇಸ್ಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಅವಾಗ ತೊಗೊಂಡಂಥ ಸ್ಯಾರಿದು ಕೆಳಗಡೆ ನೆರಿಗೆ ಹತ್ರ ಬರುತ್ತೆ, ಕೆಳಗಡೆ ಕಾಲ್ ಹತ್ರ ಬರುತ್ತೆ. ಸೊ ತುಂಬಾ ರಿಚ್ ಆಗಿರುವಂಥ ಗ್ರೀನ್ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಸ್ಯಾರಿ ಫುಲ್ ಇದೇ ರೀತಿ ಡಿಸೈನ್ ಇದೆ. ಸೊ ನಾನು ನಿಮಗೆ ಪಲ್ಲು ತೋರಿಸ್ತೀನಿ. ಸೊ ರೀಸೆಂಟಾಗಿ ತೊಗೊಂಡಿರುವಂಥ ಸ್ಯಾರಿ ಎಲ್ಲ ಅರ್ಜೆಂಟಲ್ಲಿನೇ ರೆಡಿ ಮಾಡಿಸ್ಕೊಂಡಿರೋದು. ಸೊ ಇನ್ನೊಂದು ವೀಕ್ ಇದೆ ಅನ್ನೋವಾಗ ನಾನು ರೆಡಿ ಮಾಡಿಸಿದೆ. ಸೊ ಇದೇ ಕಾಂಬಿನೇಷನ್ ಸಿಂಪಲ್ ಆಗಿನೇ ಹಾಕೊಡಿ ಅಂತ ಹೇಳ್ಬಿಟ್ಟು ಹಾಕ್ಸಿರೋದು. ಬಿಕಾಸ್ ಸ್ಯಾರಿ ಕಾರ್ನರ್ ಬಾರ್ಡರ್ ಎಲ್ಲ ಗಲೀಜಾಗಬಾರ್ದು, ಸೊ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿಯಾದ ಸಿಂಪಲ್ ಆಗಿರುವಂಥ ಟಾಸಲ್ಸ್ನ ಹಾಕ್ಸಿದ್ದೀನಿ. ಆ್ಯಂಡ್ ಇದು ಬಂದು ಪಲ್ಲು ಇದು. ಸೊ ನನಗೆ ಗೊತ್ತಿಲ್ಲ ಈ ಕಲರ್ ಎಸ್ಪೆಷಲಿ ಕ್ಯಾಮ್ರಾಗೆ ಹೇಗೆ ಕಾಣಿಸುತ್ತೆ ಅಂತ, ಬಿಕಾಸ್ ಸುಮಾರು ಸಲ ನಾನು ಹಾಕೊಂಡಾಗ ಒಂದು 2-3 ಸಲ ವೇರ್ ಮಾಡಿದ್ದೀನಿ ಸ್ಯಾರಿನ. ಬಟ್ ವೇರ್ ಮಾಡೋದಕ್ಕೆ ಒಂಥರ ಕಲರ್ ಇರುತ್ತೆ, ಲೈಕ್ ಕ್ಯಾಮ್ರಾಗೇ ಒಂಥರ ಚೇಂಜ್ ಆಗಿರುತ್ತೆ ಕಲರು. ಸೊ ಚೇಂಜ್ ಕಾಣಿಸುತ್ತೆ. ನನಗೆ ಗೊತ್ತಿಲ್ಲ ನಿಮಗೆ ಯಾವ ಥರ ಕಾಣಿಸ್ತದೆ ಅಂತ. ಸೊ ಇದು ಈ ರೀತಿಯಾಗಿರುವಂಥ ಸ್ಯಾರಿ. ಸೊ ಇದಕ್ಕೆ ಬ್ಲೌಸ್ ಬಂದು ಈ ರೀತಿಯಾಗಿರುವಂಥ ಸ್ಲೀವ್ಲೆಸ್ ಬ್ಲೌಸನ್ನ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇದ್ರ ಬಾರ್ಡ್ರ್ ಎಲ್ಲ ಹಾಗೆ ಇದೆ. ಸೊ ಅವ್ರು ಹಾಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ಈ ರೀತಿ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸಿದೆ. ಇದು ರೀಸೆಂಟಾಗಿ ಮಾಡಿದಂಥ ಸ್ಯಾರಿ ಇದು. ಸೊ ರೆಡಿ ಮಾಡಿಸಿರೋದು. ಸೊ ಹಾಗಾಗಿ ನಾನು ಈ ರೀತಿ ಸಿಂಪಲ್ ಆಗಿನೇ ಮಾಡಿಸ್ಕೊಂಡಿದ್ದೆ, ಜಸ್ಟ್ ಸ್ಲೀವ್ಲೆಸ್ ಮಾಡಿಸ್ಕೊಂಡಿದ್ದೆ ಈ ಬ್ಲೌಸ್ನ. ಸೊ ಎಸ್, ಇವಾಗ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು, ಸೊ ಇದು ಕೂಡ ಗ್ರೀನ್ ಕಲರ್ ಸ್ಯಾರಿನೇ, ಬಟ್ ಇದು ತುಂಬಾನೇ ಸಾಫ್ಟ್ ಆಗಿರುವಂತ ಸ್ಯಾರಿ ಮತ್ತು ತುಂಬಾನೇ ತೆಳ್ಳಗಿದೆ. ಇದು ಕೂಡ ರೇಷ್ಮೆ ಸೀರೆನೆ, ಅವತ್ತಿನ ಸ್ಟಾಕ್ ಬಂದಿತ್ತು. ಸೊ ಅವಾಗ ತಗೊಂಡಂತ ಸಿಂಪಲ್ ಸ್ಯಾರಿ. ಸೊ ಇದು ತುಂಬಾನೇ ಸಾಫ್ಟ್ ಆಗಿದೆ ಮತ್ತು ತುಂಬಾನೇ ತೆಳ್ಳಗೂ ಕೂಡ ಇದೆ, ಬಟ್ ಬಾರ್ಡರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದು. ಸೊ ಈ ಬಾರ್ಡರ್ ನೋಡ್ಬಿಟ್ಟು ನಾನು ಈ ಸ್ಯಾರಿನ ತಗೊಂಡಿದ್ದು. ಇದು ಕೂಡ ಅಂಗಡಿ ಸಿಲ್ಕ್ಸ್ ಅಲ್ಲಿನೇ ತಗೊಂಡಂತ ಸ್ಯಾರಿ ಇದು. ಸೊ ಇದು ಪಲ್ಲು ಬಂದು ಜಸ್ಟ್ ತುಂಬಾನೇ ಸಿಂಪಲ್ ಆಗಿರುವಂತ ಪಲ್ಲು ಇದು. ಜಸ್ಟ್ ಈ ರೀತಿಯಾಗಿ ಪಲ್ಲು ಇರೋದು. ಸೊ ಜಸ್ಟ್ ಲೈನ್ಸ್ ಮಾತ್ರ ಇದೆ. ತುಂಬಾನೇ ಸಿಂಪಲ್ ಆಗಿ ಜಸ್ಟ್ ನಾನು ಪೂಜೆ ಅಥವಾ ಹಬ್ಬದ ಟೈಮಲ್ಲಿ ಬೆಳಿಗ್ಗೆ ಪೂಜೆ ಮಾಡೋವಾಗ ವೇರ್ ಮಾಡೋದಕ್ಕೆ ಅಂತ ತಗೊಂಡಂತ ಸಿಲ್ಕ್ ಸ್ಯಾರಿ ಇದು. ಸೊ ಈ ಸ್ಯಾರಿ ಬ್ಲೌಸ್ ಬಂದು ಈ ರೀತಿಯಾಗಿದೆ. ಸೊ ನಾನು ಸಿಂಪಲ್ ಆಗಿನೇ ಅದೇ ಬಾರ್ಡರ್ ಇಟ್ಬಿಟ್ಟು ಸೊ ಜಸ್ಟ್ ಪೈಪಿಂಗ್ ಕೊಡಿಸಿ ಸ್ಟಿಚ್ ಮಾಡಿಸಿರುವಂತ ಕ್ಯಾಪ್ ಸ್ಲೀವ್ಸ್ ಇಡ್ಸಿದೆ ಈ ಸ್ಯಾರಿ ಬ್ಲೌಸ್ಗೆ. ಸಿಂಪಲ್ ಆಗಿರುವಂತ ಸ್ಯಾರಿ ಅಂಡ್ ಟ್ಯಾಗ್ ಕೂಡ ಅಷ್ಟೇ. ಸೊ ಸ್ವಲ್ಪ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ನನ್ನ ನೆಕ್ಸ್ಟ್ ಸಿಲ್ಕ್ ಸ್ಯಾರಿ ಬಂದು ಇದು. ಈ ಸ್ಯಾರಿ ತಗೊಂಡಾಗ ಸೊ ಇದು ಅವಾಗಿನ ಟ್ರೆಂಡ್ ಸ್ಟಾರ್ಟ್ ಆಗಿತ್ತು. ಸೊ ಆಲ್ಮೋಸ್ಟ್ ಈ ಸ್ಯಾರಿನೂ ತಗೊಂಡು ನಾನು 5-6 ಇಯರ್ಸ್ ಆಗಿರ್ಬೋದು. ಸೊ ಇದನ್ನು ಕೂಡ ಒಂದ್ ಟೈಮ್ ಅಲ್ಲಿ ಚಂದು ಮೈನಲ್ಲಿ ಹೆಂಗೆ ಅಂದ್ರೆ ಸೊ ಲೈಕ್ ಬ್ಯಾಕ್ ಟು ಬ್ಯಾಕ್ ಮದ್ವೆಗಳಿತ್ತು. ಸೊ ಅವಾಗ ತಗೊಂಡಂತ ಸ್ಯಾರೀಸೇ ಜಾಸ್ತಿ ಇರೋದು ನನ್ನ ಹತ್ರ. ಅವಾಗ ತಗೊಂಡಂತ ಸ್ಯಾರಿ ಇದು. ಸೊ ಬಾರ್ಡರ್ ಬಂದು ಸ್ವಲ್ಪ ರಿಚ್ ಆಗಿನೇ ಕಾಣಿಸುತ್ತೆ, ಬಟ್ ಇವಾಗೆಲ್ಲ ಸ್ವಲ್ಪ ಇದು ನಾನು ಹೇಳ್ತಾ ಇರೋದು ಸೊ ರೇಟ್ ವೈಸ್ ಹೋದ್ರೆ ಇವಾಗ ಕಡಿಮೆಗೆಲ್ಲ ಸಿಕ್ಬಿಡುತ್ತೆ. ಸೊ 5-6,000ಗೆಲ್ಲ ಈ ಸ್ಯಾರಿ ಒಳ್ಳೆ ಸ್ಯಾರಿನೇ ಸಿಗುತ್ತೆ. ಬಟ್ ನಾನು ಅವಾಗ ಕೊಟ್ಟಿದ್ದು ಸ್ವಲ್ಪ ಜಾಸ್ತಿನೇ ಇತ್ತು, ಬಿಕಾಸ್ ಅವಾಗಿನ ಸ್ಯಾರಿ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಅವಾಗೂ ಕೂಡ ಇದು ನಾನು ಅವಾಗ ತಗೊಂಡಿದ್ದು ಸ್ಯಾರಿ ಒಂದು ಅಂಗಡಿ ಸಿಲ್ಕ್ಸ್ ಅಲ್ಲಿನೇ. ಸೊ ಸದಾಶಿವನಗರ್ ಬ್ರಾಂಚ್ ಅಲ್ಲಿನೇ ತಗೊಂಡಂತ ಸ್ಯಾರಿ ಇದು. ಕೆಳಗಡೆ ಕಾಲ್ ಹತ್ರ ನೆರಿಗೆ ಹತ್ರ ಫುಲ್ ಕಂಪ್ಲೀಟ್ ಸ್ಯಾರಿ ಇದೇ ರೀತಿನೇ ಬರುತ್ತೆ. ಸೊ ಸ್ಟಾರ್ಟಿಂಗ್ ಇದನ್ನು. ಸೊ ಇದು ಆರೆಂಜ್ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಸ್ಯಾರಿ ಇದು. ಸೊ ಇದು ಬ್ಲೌಸ್ ಕೂಡ ರೀಸೆಂಟ್ ಆಗಿ ನಾನು ತುಂಬಾ ಸಲ ವೇರ್ ಮಾಡಿದೀನಿ ಈ ಸ್ಯಾರಿನ. ಅಂಡ್ ಬ್ಲೌಸ್ ಕೂಡ ತುಂಬಾನೇ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದಂತ ಬ್ಲೌಸ್. ಪಿಂಕ್ ಅಂಡ್ ಆರೆಂಜ್ ಕಾಂಬಿನೇಷನ್ ಅಲ್ಲಿ ಇತ್ತು. ಸೊ ರೀಸೆಂಟ್ ಆಗಿ ನಾನು ಯಾವಾಗಲೂ ಸ್ಯಾರಿ ವೇರ್ ಮಾಡಿದೀನಿ. ಸೊ ಹಾಗಾಗಿ ಬ್ಲೌಸ್ ಬೇರೆ ಕಡೆ ಇದೆ. ಸೊ ಅದಕ್ಕೆ ಏನೋ ವರ್ಕ್ ಮಾಡಿಸಿಲ್ಲ ನಾನು. ಜಸ್ಟ್ ಇದು ಗ್ರ್ಯಾಂಡ್ ಆಗಿನೇ ಕಾಣಿಸ್ತಾ ಇತ್ತು ಕಾಂಬಿನೇಷನ್, ಬ್ಲೌಸ್ ಮತ್ತೆ ಸ್ಯಾರಿ ಕಾಂಬಿನೇಷನ್.
ಸೊ ಹಾಗೆ ನಾನು ವರ್ಕ್ ಏನೂ ಮಾಡಿಸಿಲ್ಲ. ಸೊ ಜಸ್ಟ್ ಸಿಂಪಲ್ ಆಗಿ ನಾರ್ಮಲ್ ಆಗಿ ಡಿಸೈನ್ ಇಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ ಅಷ್ಟೇ. ಸೊ ಯಾವುದೇ ರೀತಿ ವರ್ಕ್ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ನನ್ಗೆ ಆ ಬ್ಲೌಸ್ ಸಿಗ್ಲಿಲ್ಲ. ಸೊ ನಾನು ಜಸ್ಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ನಿಮ್ಗಿದು. ಸೊ ಇದು ಪಲ್ಲುನು ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿನೇ ಇದೆ ಈ ಸ್ಯಾರಿದು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಪಲ್ಲು ಬರುತ್ತೆ. ನನ್ನ ಹತ್ರ ಆಲ್ಮೋಸ್ಟ್ ಮೆಜಾರಿಟಿ ಸ್ಯಾರೀಸ್ಗೆಲ್ಲ ಪಲ್ಲು ಇದೇ ರೀತಿನೇ ಇದೆ. ಸೊ ನಾನು ಡಿಸೈನ್ ಎಲ್ಲ ಇರುವಂತ ಪಲ್ಲು ಎಲ್ಲ ಜಾಸ್ತಿ ತಗೊಂಡಿಲ್ಲ, ಬಿಕಾಸ್ ನನಗೆ ಈ ರೀತಿಯಾಗಿರುವಂತ ಪಲ್ಲು ಇಷ್ಟ ಆಗುತ್ತೆ. ಬಿಕಾಸ್ ನಾನು ಜಾಸ್ತಿ ಎಲ್ಲಾದ್ರೂ ಅರ್ಜೆಂಟ್ ಅಲ್ಲಿ ಹೊರಡಬೇಕು ಅಥವಾ ರಿಲೇಟಿವ್ಸ್ ಮದುವೆಗೆ ಜಸ್ಟ್ ರಿಸೆಪ್ಷನ್ ಅಟೆಂಡ್ ಮಾಡಿ ಬರಬೇಕು, ಆ ಥರ ಟೈಮಲ್ಲೆಲ್ಲ ನಾನು ಸಿಂಗಲ್ ವೇರ್ ಮಾಡೋದು. ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ಸೊ ರಿಚ್ ಆಗಿ ಕಾಣಿಸುತ್ತಲ್ವಾ ಪಲ್ಲು ಈ ರೀತಿಯಾಗಿದ್ರೆ. ಸೊ ಹಾಗಾಗಿ ನಾನು ಅದೇ ತರನೇ ಪಲ್ಲು ಇರುವಂತ ಸ್ಯಾರಿಗಳನ್ನ ತಗೊಂಡಿರೋದು. ನಿಮಗೆ ಇದುವರೆಗೂ ನೋಡಿರ್ಬೋದು. ಸೊ ನನ್ನ ಹತ್ರ ಇರುವಂತ ಸ್ಯಾರಿ ಪಲ್ಲುಗಳೆಲ್ಲ ಜಸ್ಟ್ ಈ ರೀತಿ ಒಂದು ಸಿಂಪಲ್ ಡಿಸೈನ್ ಇದೆ. ಸೊ ರಿಚ್ ಪಲ್ಲು ಇದೆ, ಬಟ್ ಸಿಂಪಲ್ ಆಗಿ ಡಿಸೈನ್ ಇರುತ್ತೆ. ಅದ್ರ ಮಧ್ಯದಲ್ಲಿ ಯಾವುದೇ ರೀತಿ ಡಿಸೈನ್ಸ್ ಎಲ್ಲ ಇಲ್ದೇ ಇರುವಂತ ಪಲ್ಲುಗಳೇ ಜಾಸ್ತಿ ಇರೋದು. ಆ ತರ ಇರುವಂತ ಸ್ಯಾರೀಸ್ ನನ್ನ ಹತ್ರ ಜಾಸ್ತಿ ಇದೆ. ಸೊ ಅದರಲ್ಲಿ ಇದು ಒಂದು ಕೂಡ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಇದು ತುಂಬಾನೇ ಹಳೇ ಕಾಲದ ಸ್ಯಾರಿ. ಇದು ನಮ್ಮ ಅಮ್ಮಂದು ಸ್ಯಾರಿ. ಸೊ ಅವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಜಸ್ಟ್ ಪ್ಲೇನ್ ಸ್ಯಾರಿ ಇರುತ್ತೆ ಅಂಡ್ ಬಾರ್ಡರ್ ಕೂಡ ಈ ರೀತಿಯಾಗಿರುತ್ತೆ. ನನಗೆ ಕಲರ್ ತುಂಬಾನೇ ಇಷ್ಟ ಆಗಿ ನಮ್ಮ ಅಮ್ಮನ ಹತ್ರ ಇಸ್ಕೊಂಡಿದ್ದೀನಿ ಈ ಸ್ಯಾರಿನ. ಸೊ ಇದುವರೆಗೂ ಒಂದ್ಸಲ ವೇರ್ ಮಾಡ್ಬೇಕು ಅಂತ ಹೇಳಿ ಇಸ್ಕೊಂಡಿದಂತ ಸ್ಯಾರಿ. ಸೊ ಇನ್ನ ವೇರ್ ಮಾಡಕ್ ಆಗಿಲ್ಲ. ಇದಕ್ಕೆ ನಾನು ಯಾವುದೇ ರೀತಿ ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ. ಈ ರೀತಿ ಇರುವಂತ ಸ್ಯಾರಿ ಇದು. ಈ ರೀತಿಯಾಗಿ ತುಂಬಾನೇ ಚಿಕ್ಕದು ಬುಟ್ಟಗಳಿದೆ ಈ ಸ್ಯಾರಿಯಲ್ಲಿ. ಬಿಟ್ರೆ ಕೆಳಗಡೆ ಪೀಕಾಕ್ ಡಿಸೈನ್ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೀಕಾಕ್ ಡಿಸೈನ್ ಇದೆ. ಬಾರ್ಡರ್ ಅಲ್ಲಿ ಕೆಳಗಡೆ ಬಾರ್ಡರ್ ಬರುತ್ತಲ್ಲ ಆ ಕಡೆ ಇರುವಂತ ಸ್ಯಾರಿ. ಇದು ಪಲ್ಲು ಬಂದು ಈ ರೀತಿಯಾಗಿದೆ. ಇದು ಈ ರೀತಿಯಾಗಿರುವಂತಹ ಪಲ್ಲು. ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ಮಮ್ಮಿದೀರ ಹತ್ರ ಆಲ್ಮೋಸ್ಟ್ ಇದೇ ತರನೇ ಸ್ಯಾರಿಗಳೆಲ್ಲ ಇರುತ್ತೆ. ತುಂಬಾನೇ ಸ್ಯಾರಿ ನಮ್ಮ ಅಮ್ಮನ ಹತ್ರನೇ ಇದೆ. ಅದ್ರಲ್ಲಿ ನಾನು ಒಂದ್ 2-3 ಮಾತ್ರ ನಾನು ಇಸ್ಕೊಂಡ್ ಬಂದಿದ್ದೀನಿ. ಮಿಕ್ಕಿದೆಲ್ಲ ಅಮ್ಮ ಹತ್ರನೇ ಇದೆ ಸ್ಯಾರೀಸು. ಸೊ ನಾನು ಒಂದಿನ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ ಬರುವಂತ ವ್ಲಾಗ್ಸ್ ಅಲ್ಲಿ. ಮಮ್ಮಿ ಹತ್ರ ಇರುವಂತ ಸ್ಯಾರಿನೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಅದ್ರಲ್ಲಿ ನಾನು ಒಂದ್ ಇಸ್ಕೊಂಡ್ ಬಂದಿರೋದು ಈ ಸ್ಯಾರಿ. ಇದು ನನಗೆ ತುಂಬಾನೇ ಇಷ್ಟ ಆಗಿರುವಂತ ಸ್ಯಾರಿ ಅಂಡ್ ಆಬ್ವಿಯಸ್ಲಿ ಎಮೋಷನಲ್ ಅಂತೂ ಇದ್ದೇ ಇರುತ್ತೆ. ಸೊ ಅಮ್ಮಂದು ಸ್ಯಾರಿ ಅಂದ್ಬಿಟ್ಟು ಅದ್ರಲ್ಲಿ ಇದು ಒಂದು ಸ್ಯಾರಿ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಆ್ಯಕ್ಚುಲಿ ಚಂದು ಅವರ ಅಜ್ಜಿ ಸೀರೆ ಇದು. ಸೊ ರೀಸೆಂಟಾಗಿ ನಾನು ಲಾಂಡ್ರಿಗೆಲ್ಲ ಕೊಟ್ಬಿಟ್ಟು ರೆಡಿ ಮಾಡಿಸಿದಂಥ ಸ್ಯಾರಿ ಇದು. ಎಸ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ಅಂತ ಹೇಳ್ತಾರೆ. ಸೊ ಆಗಿನ ಕಾಲದಲ್ಲಿ ಹಾಕೊಳ್ತಾ ಇದ್ರು. ಸೊ ಅದರಲ್ಲಿ ನನಗೆ ಬಂದಂತ ಸ್ಯಾರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಸ್ಯಾರಿದು ಪಲ್ಲು ಬಂದು ಈ ರೀತಿಯಾಗಿದೆ. ಸೊ ಇದು ಇನ್ನ ನಾನು ಇದುವರೆಗೂ ವೇರ್ ಮಾಡಿಲ್ಲ. ಸೊ ಇದು ಅಜ್ಜಿ ಚಂದು ಅವರ ಅಜ್ಜಿ ಸ್ಯಾರಿ ಇದು. ಸೊ ಎಸ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ಅಂತ ಹೇಳ್ತಾರೆ. ಅದರಲ್ಲಿ ಇದು ಒಂಥರ ತುಂಬಾನೇ ವೆರೈಟಿ ಇದೆ ಮೈಸೂರು ಸಿಲ್ಕ್ ಅಲ್ಲಿ. ಸೊ ಅದರಲ್ಲಿ ಇದು ಒಂಥರ ಬಿಕಾಸ್ ಇದು ತುಂಬಾ ಹಳೆ ಕಾಲದಲ್ಲಿ ಬರ್ತದಂತ ಸ್ಯಾರಿ ಅಂತ ಹೇಳಿದ್ರು. ನನಗೆ ಕೆಲವು ಬಂದಂತ ಸ್ಯಾರಿಗಳಲ್ಲಿ ಇದು ಒಂದು ಸ್ಯಾರಿ. ಅಂಡ್ ಅದಾದ್ಮೇಲೆ ಇದನ್ನು ಕೂಡ ಅಷ್ಟೇನೆ. ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ. ಇದು ಕೂಡ ಚಂದೋರ ಅಜ್ಜಿ ಸ್ಯಾರಿನೇ. ಅಜ್ಜಿದು ಸ್ಯಾರಿಗಳಲ್ಲಿ ಕೆಲವು ನನಗೂ ಕೂಡ ಬಂದಿದೆ. ಸೊ ಅದರಲ್ಲಿ ಈ ಸ್ಯಾರಿ ಇದು. ಸೊ ಎಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಪ್ರಿಂಟೆಡ್ ಸಿಲ್ಕ್ ಅಂತಾನೆ ಹೇಳ್ತಾರೆ. ಸೊ ಅದರಲ್ಲಿ ಇದು ಪಲ್ಲು ಸೈಡ್ ಬರುತ್ತೆ. ತುಂಬಾನೇ ಸಿಂಪಲ್ ಆಗಿ ಇರುವಂತ ಬಾರ್ಡರ್ ಇದು. ಅಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಎಸ್ ನಾನು ಇವಾಗ ತೋರಿಸ್ತಾ ಇರೋದು ಕೆಲವು ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದೀನಿ ಅಂತ ಅನ್ಕೊಳ್ಬಹುದು. ಸೊ ಇದು ಕೂಡ ಚಂದು ಅವರ ಅಜ್ಜಿ ಸ್ಯಾರಿನೇ. ಸೊ ಅವರು ಹಾಕೊಳ್ತಿದ್ದಂತ ಸ್ಯಾರಿ ಇದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಜಸ್ಟ್ ಪಿಂಕ್ ಕಲರ್ ಸ್ಯಾರಿ. ಸೊ ನಿಮ್ಗೆ ಗೊತ್ತಿರತ್ತೆ ಅಜ್ಜಿಗೆ ತುಂಬಾನೇ ಏಜ್ ಆಗಿತ್ತು ಕೂಡ. ಸೊ ಅವರಿಗೆ ತುಂಬಾ ಹೆವಿ ಎಲ್ಲ ವೇರ್ ಮಾಡಕ್ ಆಗಲ್ಲ. ಅಜ್ಜಿ ಜಾಸ್ತಿ ಈ ತರದ ಸ್ಯಾರಿಗಳನ್ನೇ ವೇರ್ ಮಾಡ್ತಿದ್ದು. ಸ್ವಲ್ಪ ಪ್ಲೇನ್ ಆಗಿರುವಂತದ್ದು, ಆಮೇಲೆ ಸ್ವಲ್ಪ ಲೈಟ್ ವೇಟ್ ಆಗಿ ಸಿಂಪಲ್ ಆಗಿರುವಂತ ಸ್ಯಾರಿಗಳನ್ನ ಅಜ್ಜಿ ವೇರ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ಕೆಲವು ಸ್ಯಾರಿಗಳಲ್ಲಿ ಇದು ಒಂದು ಅದೇ ಹೇಳಲ್ವಾ, ಹೆಣ್ಮಕ್ಳು ಹೆಂಗೆ ಅಂದ್ರೆ ಒಂದೊಂದು ಸ್ಯಾರಿನಲ್ಲೂ ಒಂದೊಂದು ಸ್ಟೋರಿ ಇರುತ್ತೆ, ಒಂದೊಂದು ಎಮೋಷನಲ್ ಥಿಂಗ್ಸ್ ಇರುತ್ತೆ. ಎಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಪಿಂಕ್ ಸ್ಯಾರಿ. ಇದರಲ್ಲಿ ಯಾವುದೇ ರೀತಿ ಬ್ಲೌಸಸ್ ಎಲ್ಲ ಇಲ್ಲ. ಸೊ ಅಜ್ಜಿದೆ ಬ್ಲೌಸಸ್ ಎಲ್ಲ ಇತ್ತಲ್ವಾ. ಸೊ ಹಾಗಾಗಿ ನಾನು ಇದಕ್ಕೆಲ್ಲ ಬ್ಲೌಸಸ್ ಎಲ್ಲ ರೆಡಿ ಮಾಡಿಸ್ಕೊಳ್ಬೇಕಿನ್ನ. ಆ್ಯಂಡ್ ನೆಕ್ಸ್ಟ್ ಈ 2 ಸ್ಯಾರಿನೂ ಕೂಡ ಅಜ್ಜಿದೇನೆ. ಸೊ ಅದರಲ್ಲಿ ಇದು ರೆಡ್ ಕಲರ್ ಇರುವಂತ ಸ್ಯಾರಿ ಅಂಡ್ ಬ್ರೌನ್ ಕಲರ್ ಬಾರ್ಡರ್ ಇರುವಂತ ಸ್ಯಾರಿ. ಸೊ ನಾನು ಮೊದಲೇ ಹೇಳಿದಾಗ ತುಂಬಾನೇ ಸಾಫ್ಟ್ ಆಗಿರುವಂತ ರೇಷ್ಮೆ ಸೀರೆಗಳಿದೆಲ್ಲ. ಸೊ ಅಜ್ಜಿಗೆ ಅವ್ರ ಕನ್ವೀನಿಯಂಟ್ ಹೇಗ್ ಬೇಕೋ ಅವ್ರು ಅವಾಗ ಹಾಕೊಳ್ತಾ ಇದ್ರು ಸ್ಯಾರಿಗಳೆಲ್ಲ. ಇದು ಪಲ್ಲು ಬರುತ್ತೆ. ಬಾರ್ಡರ್ ಬಂದು ಇದರಲ್ಲಿ ಜರಿ ಬಾರ್ಡರ್ ಅಂತ ಏನು ಇಲ್ಲ.
ಜಸ್ಟ್ ಪೀಕಾಕ್ ಇದೆ ಬಾರ್ಡರ್ಸ್ ಅಲ್ಲಿ ಮತ್ತೆ ಸ್ಯಾರಿಯಲ್ಲೆಲ್ಲ. ಸೊ ಸ್ಮಾಲ್ ಬುಟ್ಟಾಸ್ ಕೂಡ ಇದೆ. ಬಾರ್ಡರ್ ಎಲ್ಲ ಪೀಕಾಕ್ ಡಿಸೈನ್ಸ್ ಇದೆ, ಅದ್ರ ಜೊತೆಗೆ ಸ್ಮಾಲ್ ಬುಟ್ಟಾಸ್ ಎಲ್ಲ ಇದೆ ಸ್ಯಾರಿಯಲ್ಲಿ. ಇದಕ್ಕೂ ಕೂಡ ಯಾವುದೇ ರೀತಿ ಬ್ಲೌಸ್ ಎಲ್ಲ ಏನೂ ಇಲ್ಲ. ಇದನ್ನು ಕೂಡ ಅಜ್ಜಿದೇನೆ ಸ್ಯಾರಿ. ನಾನು ನಿಮ್ಗೆ ತೋರಿಸ್ದೆ ಅಲ್ವಾ, ನನ್ನ ಹತ್ರನೂ ಈ ತರ ಸ್ಯಾರಿ ಇದೆ ಅಂತ. ಸೊ ನಮ್ಮ ಮದುವೆ ಟೈಮಲ್ಲಿ ಅಜ್ಜಿ ಮುಹೂರ್ತಮ್ಗೆ ತಗೊಂಡಂತ ಸ್ಯಾರಿ ಇದು. ಮುಹೂರ್ತಮಲ್ಲಿ ಅಜ್ಜಿ ತಗೊಂಡಂತ ಸ್ಯಾರಿ ನಂದು ಚಂದು ಮದುವೆಗೆ. ನಾನು ಇದೇ ಕಾಂಬಿನೇಷನ್ ತಗೊಂಡಿದ್ದೀನಿ. ಸೊ ನಾನು ನಿಮ್ಗೆ ಮೊದಲೇ ತೋರಿಸಿದ್ದೀನಿ ಕೂಡ. ಸೊ ಅದೇ ಕಾಂಬಿನೇಷನ್ ಅಲ್ಲಿ ಇದು ಒಂದು ಸ್ಯಾರಿ. ಇದು ಅಜ್ಜಿ ತಗೊಂಡಂತ ಸ್ಯಾರಿ. ಇದು ಕ್ರೀಮ್ ಕಲರ್ ಸ್ಯಾರಿ ಬರುತ್ತೆ. ಇದು ಕೂಡ 3 ಕಲರ್ಸ್ ಅಲ್ಲಿ ಬಾರ್ಡರ್ ಬರುತ್ತೆ. ಸೊ ಒಂದು ಪೀಚ್, ಇನ್ನೊಂದು ಗ್ರೀನ್, ಹಾಗೆ ಕ್ರೀಮ್ ಹಾಗೂ ಗೋಲ್ಡನ್ ಕಲರ್ ಕೂಡ ಇದೆ. ಅಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ನಮ್ಮ ಅಮ್ಮದು. ನನಗೆ ಗ್ರೀನ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಸೊ ಅದರಲ್ಲಿ ಇದು ಒಂದು ಗ್ರೀನ್. ಸೊ ಇದು ಡಾರ್ಕ್ ಗ್ರೀನ್ ಬರುತ್ತೆ. ಇದು ಮಮ್ಮಿ ಸ್ಯಾರಿ. ರೆಡಿ ಮಾಡಿಸಿದೆ ಸ್ಯಾರಿ ರೀಸೆಂಟ್ ಆಗಿ ವೇರ್ ಮಾಡೋಣ ಅಂದ್ಬಿಟ್ಟು. ಸೊ ಬ್ಲೌಸ್ ಏನು ರೆಡಿ ಮಾಡಿಸ್ಕೊಳಕ್ ಆಗಿಲ್ಲ ಈ ಸ್ಯಾರಿಗೆ. ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿದೆ ಸ್ಯಾರಿ ಪಲ್ಲು. ಸೊ ಇದನ್ನು ಕೂಡ ಸಿಂಗಲ್ ಲೇಯರ್ ಅಲ್ಲಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಅಂಡ್ ವೇರ್ ಮಾಡಿದ್ರು ಅಷ್ಟೇ ಲುಕ್ ಇದೆ ಸ್ಯಾರಿಯಲ್ಲಿ ಅಂತಾನೆ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಸ್ಯಾರಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಬಾರ್ಡರ್ ಎಲ್ಲ ಏನು ತಿಕ್ಕಾಗಿ ಗ್ರ್ಯಾಂಡ್ ಆಗಿ ಬಂದಿಲ್ಲ, ಸಿಂಪಲ್ ಆಗಿ ಒಂದು ಚಿಕ್ಕ ಬಾರ್ಡರ್ ಇರುವಂತ ಸ್ಯಾರಿ ಇದು. ಅಂಡ್ ಸ್ಯಾರಿ ಫುಲ್ ಇದೇ ರೀತಿ ಡಿಸೈನ್ಸ್ ಇದೆ. ಸೊ ಯಾವುದೇ ರೀತಿ ಬುಟ್ಟ ಅಥವಾ ಡಿಸೈನ್ಸ್ ಏನೂ ಇಲ್ಲ ಸ್ಯಾರಿ ಮಧ್ಯದಲ್ಲಿ. ನನಗೂ ನಮ್ಮಗೂ ಮೆಜಾರಿಟಿ ಸ್ಮಾಲ್ ಬುಟ್ಟ ಇರುವಂತ ಸ್ಯಾರಿ ಇಷ್ಟ, ಅಥವಾ ಪ್ಲೇನ್ ಇರುವಂತ ಸ್ಯಾರಿಗಳು ಇಷ್ಟ. ಬಟ್ ಪಲ್ಲು ಮಾತ್ರ ನನಗೂ ನಮ್ಮ ಅಮ್ಮಗೂ ಇಷ್ಟ ಇರೋದು ರಿಚ್ ಆಗಿರ್ಬೇಕು ಪಲ್ಲು. ಬಿಕಾಸ್ ನಾನು ಅಮ್ಮನೂ ಕೂಡ ಅಷ್ಟೇನೆ. ಸೊ ಸಿಂಗಲ್ ಲೇಯರ್ ಜಾಸ್ತಿ ಹಾಕೊಳ್ತಾರೆ ಸ್ಯಾರಿ ವೇರ್ ಮಾಡಿದಾಗ. ನನಗೂ ಕೂಡ ಹಾಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ಯಾರಿ ನೋಡುವಾಗ ಒಂದು ಬಾರ್ಡರ್ ನೋಡ್ಬಿಟ್ಟು ನೆಕ್ಸ್ಟ್ ನಾನು ನೋಡಿದೆ ಪಲ್ಲು. ಸೊ ಪಲ್ಲು ಡಿಸೈನ್ ಹೇಗಿದೆ ಅಂತ ಅದ್ರ ಬೇಸಿಸ್ ಮೇಲೆ ನಾನು ಸ್ಯಾರಿ ಶಾಪ್ ಮಾಡ್ತೀನಿ ಯಾವಾಗೂ. ಅಂಡ್ ಇದು ಕೂಡ ಸಿಂಪಲ್ ಆಗಿರುವಂತ ರೇಷ್ಮೆ ಸೀರೆ. ಇದು ಇದರಲ್ಲಿ ಯಾವುದೇ ರೀತಿ ಡಿಸೈನ್ಸ್ ಎಲ್ಲ ಏನಿಲ್ಲ, ಜಸ್ಟ್ ಈ ರೀತಿಯಾಗಿ ಸ್ಮಾಲ್ ಪೀಕಾಕ್ಸ್ ಇದೆ ಈ ತರ ಸ್ಯಾರಿಯಲ್ಲಿ. ಪಲ್ಲು ನಾನು ನಿಮ್ಗೆ ತೋರಿಸ್ತೀನಿ. ಇದು ಪಲ್ಲು ಈ ರೀತಿಯಾಗಿ ಇರುವಂತ ಸ್ಯಾರಿದು ಕಲರ್ ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿದೆ. ಸೊ ಅಮ್ಮ ಇದನ್ನ ರ್ಯಾಂಡಮ್ ಆಗಿ ಕೊಡ್ಸಿದಂತ ಸ್ಯಾರಿ ಇದು. ಸೊ ಇದು ತಗೋ ಚೆನ್ನಾಗಿದೆ ಅನ್ಬಿಟ್ಟು ಇದೆಲ್ಲ ಸ್ಯಾರಿ ಕೆಲವು ಸಲ ಶಾಪಿಂಗ್ ಹೋದಾಗ ಸಿಂಪಲ್ ಆಗಿರುವಂತ ಸ್ಯಾರಿಗಳು ಇಷ್ಟ ಆದಾಗ ನನಗೆ ಅಮ್ಮ ಕೊಡ್ಸಿದಂತ ಸೀರೆ ಇದು. ನಮ್ಗೆಲ್ಲ ಒಂದೊಂದು ಅಮ್ಮಂದಿರ್ ಕೊಡ್ಸಿರೋದು ಅಥವಾ ಅಪ್ಪ ಕೊಡ್ಸಿರೋದು, ಸೊ ಹಸ್ಬೆಂಡ್ ಕೊಡ್ಸಿರೋದೆಲ್ಲ ಒಂದ್ ಸ್ಟೋರಿ ಅಂಡ್ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಅದರಲ್ಲಿ ಕೆಲವು ಸ್ಯಾರಿ ನಾವು ಅಮ್ಮ ಕೊಡ್ಸಿರೋದ್ರಲ್ಲಿ ಇದು ಒಂದು ಸ್ಯಾರಿ. ಇದ್ರದ್ದು ಬ್ಲೌಸ್ ಕೂಡ ಇದೆ. ಸೊ ಈ ಸ್ಯಾರಿ ಬ್ಲೌಸ್ ಬಂದು ಇದು. ಬ್ಯಾಕ್ ಸೈಡ್ ಈ ರೀತಿಯಾಗಿ ಡಿಸೈನ್ ಇದೆ. ಸೊ ನಾನೇನು ತುಂಬಾ ರಿಚ್ ಆಗೆಲ್ಲ ವರ್ಕ್ ಮಾಡಿಸಿಲ್ಲ, ಸಿಂಪಲ್ ಆಗಿನೇ ವರ್ಕ್ ಮಾಡಿ ಕೊಟ್ಟಿರುವಂತ ಸ್ಯಾರಿ. ಸೊ ಇದನ್ನು ಕೂಡ ಆಂಟಿ ಹತ್ರನೇ ನಾನು ಸ್ಟಿಚ್ ಮಾಡಿಸಿದ್ದು. ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಹೇಗೆ ನನ್ಗೆ ಎವ್ರಿ ಟೈಮ್ ನಾನು ಬ್ಲೌಸ್ ವೇರ್ ಮಾಡಿದಾಗ ನಮ್ಮ ಅಮ್ಮ ಹೇಳ್ತಾರೆ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿದಾಗ, ಎರಡನೇ ಮಾತೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ, ಅಷ್ಟು ಫಿಟ್ಟಿಂಗ್ ಆಗಿರ್ಬೋದು, ಒಂದು ಚೂರು ರಿಂಕಲ್ಸ್ ಇರೋದಿಲ್ಲ, ಅಷ್ಟೇ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಇದು ಸಿಂಪಲ್ ಆಗಿರುವಂತ ಬ್ಲೌಸ್ ಇದು. ಇದು ಪಲ್ಲು. ಸೊ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಮೈಸೂರ್ ಸಿಲ್ಕ್. ನಮ್ಮ ಹತ್ರ ಮೈಸೂರ್ ಸಿಲ್ಕ್ ಸ್ಯಾರಿ ತುಂಬಾನೇ ಕಡಿಮೆ ಇದೆ, 5 to 6 ಇರ್ಬೋದು ಅಷ್ಟೇನೆ ಮೈಸೂರ್ ಸಿಲ್ಕ್ ಸ್ಯಾರಿ ಎಲ್ಲ. ಸೊ ಅದರಲ್ಲಿ ಫಸ್ಟ್ ನಾನು ತೋರಿಸ್ತಾ ಇರೋದು ಅಗೈನ್ ಗ್ರೀನ್ ಅಂಡ್ ಮರೂನ್ ಇರುವಂತ ಸ್ಯಾರಿ ಕಲರ್ ಕಾಂಬಿನೇಷನ್. ಸೊ ಇದು ಏನಕ್ಕೆ ನನಗೆ ಫಸ್ಟ್ ನಾನು ಮೈಸೂರ್ ಸಿಲ್ಕ್ ಅಲ್ಲಿ ಫಸ್ಟ್ ಏನಕ್ಕೆ ಇದನ್ನೇ ತೋರಿಸ್ತಾ ಇದೀನಿ ಅಂದ್ರೆ, ಇದು ನಾನು ಪ್ರೆಗ್ನೆಂಟ್ ಇರೋವಾಗ ನನಗೆ ನಮ್ಮಮ್ಮ ಕೊಟ್ಟಂತ ಸೀರೆ ಇದು. ಸೊ ನಾನು ಕ್ಯಾರಿಂಗ್ ಇದ್ದಾಗ ನಮ್ಮ ಕಡೆ ಹೇಗೆ ಅಂದ್ರೆ ಸೀಮಂತ ಬೇಬಿ ಶಾರ್ ಎಲ್ಲ ಮಾಡೋದಿಲ್ಲ. ಸೊ ಚಂದು ಮನೆ ಕಡೆ ಆ ಪದ್ಧತಿ ಎಲ್ಲ ಇಲ್ಲ. ಸೊ ಹಾಗಾಗಿ ಜಸ್ಟ್ ಕೂಡಿಸ್ಬಿಟ್ಟು ಆರತಿ ಮಾಡ್ತಾರೆ ಅಷ್ಟೇನೆ. ಸೊ ಮಮ್ಮಿ ಕಡೆನೂ ಹಾಗೆ ಇರೋದು. ಸೊ ಯಾವ್ದೇ ರೀತಿ ಬೇಬಿ ಶಾರ್ ಎಲ್ಲ ಮಾಡಿ ಲಕ್ಕಿ ಕಟ್ಟೋದೆಲ್ಲ ಆತರ ಎಲ್ಲ ಶಾಸ್ತ್ರಗಳಿಲ್ಲ. ಸೊ ಹಾಗಾಗಿ ಇಬ್ರು ಕಡೆನೂ ಆ ರೀತಿ ಇಲ್ದಲೆ ಇರೋದ್ರಿಂದ ನನಗೂ ಕೂಡ ಮಾಡಿಲ್ಲ. ಜಸ್ಟ್ ಹೇಗೆ ಅಂದ್ರೆ ಸ್ಯಾರಿ ಕೊಟ್ಬಿಟ್ಟು ಕುಂಕುಮ ಅರ್ಶನ ಎಲ್ಲ ಇಟ್ಟುಬಿಟ್ಟು ಆರತಿ ಮಾಡುವಂತ ಪದ್ಧತಿ ಇರೋದು. ಸೊ ಅದ್ರಲ್ಲಿ ಅಮ್ಮ ಕೊಟ್ಟಿದ್ದು, ಅಮ್ಮ ಯೂಶಲಿ ನಿಮ್ಗೆ ಗೊತ್ತಿರೋ ಹಾಗೆ ಬೇಬಿ ಶಾರ್ ಅಲ್ಲಿ ಗ್ರೀನ್ ಕಲರ್ ಸ್ಯಾರಿನೇ ಹಾಕ್ಬೇಕು ಅಂತ ಇರುತ್ತಲ್ವಾ. ಸೊ ಅವಾಗ ನನ್ನ ಹತ್ರ ಮೈಸೂರ್ ಸಿಲ್ಕ್ ಸ್ಯಾರಿ ಅದುವರೆಗೂ ಒಂದೇ ಒಂದಿತ್ತು. ಅವಾಗಿಂದ ನಾನು ಮೈಸೂರ್ ಸಿಲ್ಕ್ ಸ್ಯಾರಿನ ತಗೊಳಕ್ ಸ್ಟಾರ್ಟ್ ಮಾಡಿದ್ದು. ಅವಾಗ ನನಗೆ ಅಮ್ಮ ಯಾವ ತರ ಸ್ಯಾರಿ ಬೇಕು ಅಂದಾಗ ನನಗೆ ಮೈಸೂರ್ ಸಿಲ್ಕೆ ಬೇಕು ಅಂದ್ಬಿಟ್ಟು ತಗೊಂಡಂತ ಸ್ಯಾರಿ. ಇನ್ನೊಂದ್ ವಿಷಯ ಏನಂದ್ರೆ ಆ ಟೈಮಲ್ಲಿ ಕೋವಿಡ್ ಪೀಕ್ ಅಲ್ಲಿ ಇತ್ತು. ಸೊ ಏಪ್ರಿಲ್ ಅಲ್ಲಿ 2020 ಅಲ್ಲೆಲ್ಲ ನನಗೆ ಈ ಶಾಸ್ತ್ರ ಮಾಡಿದಾಗ ಫೆಬ್ರವರಿ ಅಥವಾ ಜಾನಲ್ಲಿ ಮಾಡಿದ್ರು ಅನ್ಸುತ್ತೆ, ಮರ್ತು ಬಿಟ್ಟಿದ್ದೀನಿ ನಾನು. ಸೊ 2020 ಅವಾಗ ಅಷ್ಟರಲ್ಲಾಗ್ಲೇ ಕೋವಿಡ್ ಎಲ್ಲ ಬಂದು ಫುಲ್ ಸೀಲ್ ಡೌನ್ ಎಲ್ಲ ಆಗ್ಬಿಟ್ಟಿತ್ತು. ಸೊ ಅವಾಗ ನಾನು ತಗೊಂಡಂತ ಸ್ಯಾರಿ ಇದು. ಜಸ್ಟ್ ಮನೆಯಲ್ಲಿನೇ ಮಾಡಿ ನಾನು ಮಮ್ಮಿ ಮನೆಗೆ ಹೋಗಿದ್ದು. ಎಸ್ ನಾನು ನಿಮ್ಗೆ ತೋರಿಸ್ತೀನಿ.
ಈ ಸ್ಯಾರಿನೂ ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದುವರೆಗೂ ಅವತ್ತಷ್ಟೇ ವೇರ್ ಮಾಡಿದ್ದು. ಸೊ ಇದು ಪಲ್ಲು ಬರುತ್ತೆ. ನನಗೆ ಪ್ರೈಸ್ ಎಲ್ಲ ಅಷ್ಟು ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಲೈನ್ಸ್ ಮೇಲೆಲ್ಲ ಕ್ಯಾಲಿಬ್ರೇಟ್ ಮಾಡ್ತಾರೆ. ಸೊ ಇದು KSSE ಮಾರ್ಕ್ ಕೂಡ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮಾರ್ಕ್ ಕೂಡ ಇದೆ. ಸೊ ಎಲ್ಲರೂ ಹೇಳ್ತಾರೆ ಮೈಸೂರು ಸಿಲ್ಕ್ ತಗೊಳ್ಳೋವಾಗ ಈ ಮಾರ್ಕ್ ನೋಡ್ಬಿಟ್ಟೇನೆ ತಗೊಳ್ಬೇಕು ಅಂತ. ಸೊ ಹಾಗೆ ನನಗೆ ಅಜ್ಜಿನೂ ಕೂಡ ಹೇಳ್ತಾರೆ ಟೈಮಲ್ಲಿ ಮಾರ್ಕ್ ನೋಡ್ಬಿಟ್ಟು ತಗೋ ಅಂತ. ಸೊ ಹಾಗಾಗಿ ಅವಾಗ ತಗೊಂಡಂತ ಸ್ಯಾರಿ ಇದು ನೋಡ್ತಾ ಇರ್ಬೋದು. ಸೊ ತುಂಬಾನೇ ಚೆನ್ನಾಗಿರುವಂತ ಸ್ಯಾರಿ. ನನಗಂತೂ ಇದ್ರ ಬಗ್ಗೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ನನ್ನ ನೇಸರ್ ಕ್ಯಾರಿಂಗ್ ಇದ್ದೆ ಅವಾಗ. ಸೊ ನನಗೆ ತುಂಬಾನೇ ಹತ್ರ ಆಗಿರುವಂತ ಸ್ಯಾರಿ ಅಂತಾನೆ ಹೇಳ್ಬೋದು. ಸೊ ಮುಹೂರ್ತಂ ಸ್ಯಾರಿ ಬಿಟ್ರೆ ಈ ಎರಡು ಎಮೋಷನ್ಗೂ ಮೀರಿದ ಬೇರೆ ಏನೂ ಇಲ್ಲ. ಇದು ಒಂದು ಆ್ಯಂಡ್ ಮುಹೂರ್ತಂ ಸ್ಯಾರಿ ನನಗೆ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಒಂದು ಕನೆಕ್ಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ಇದು ಒಂದು ಸ್ಯಾರಿ. ಅಂಡ್ ನೆಕ್ಸ್ಟ್ ಮೈಸೂರು ಸಿಲ್ಕ್ ಅಂತ ಇರೋದು ನನ್ನ ಹತ್ರ ಈ ಸ್ಯಾರಿ. ಇದನ್ನು ಕೂಡ ನಾನು ಆ ಟೈಮಲ್ಲಿನೇ ತಗೊಂಡಿದ್ದು. ಅವಾಗ ಒಂದು 3-4 ಸ್ಯಾರಿ ತಗೊಂಡೆ ನಾನು ಮೈಸೂರು ಸಿಲ್ಕು. ಅದರಲ್ಲಿ ಇದು ಒಂದು ಸ್ಯಾರಿ. ಸೊ ನಾನು ನಿಮಗೆ ಬೇರೆ ಸ್ಯಾರಿನೂ ತೋರಿಸ್ತಾ ಹೋಗ್ತೀನಿ. ಗ್ರೀನ್ ಕಲರ್ ಆದ್ಮೇಲೆ ನಾನು ನೆಕ್ಸ್ಟ್ ತಗೊಂಡಂತ ಸ್ಯಾರಿ ಇದು ನನಗೆ ಚಂದು ಅವರ ಮಮ್ಮಿ ಕೊಡಿಸಿದಂತ ಸ್ಯಾರಿ, ಅಂದ್ರೆ ನಮ್ಮ ಅತ್ತೆ ಕೊಡಿಸಿದಂತ ಸ್ಯಾರಿ. ನಾನು ಕ್ಯಾರಿಂಗ್ ಇದ್ದಾಗ ನಮ್ಮ ಅತ್ತೆ ನನಗೆ ಕೊಡಿಸಿದಂತ ಸ್ಯಾರಿ. ಸೊ ನಿನಗೆ ಯಾವ ತರ ಬೇಕೋ ತಗೋ, ನಾನು ಆ ತರ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸೊ ಅವಾಗ ನಾನು ಈ ಬ್ಲೂ ಕಲರ್ ಹಾಗೂ ಬ್ರೌನ್ ಕಲರ್ ಇರುವಂತ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ನಾನು ತಗೊಂಡಿದ್ದು. ನೀವು ನೋಡ್ತಾ ಇರ್ಬೋದು. ಸೊ ಸ್ಯಾರಿ ಅಂತೂ ವೇರ್ ಮಾಡಿದ್ರೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ. ಸೊ ಈ ಸ್ಯಾರಿ ಹಾಕೊಂಡಾಗ ಜ್ಯುವೆಲ್ರೀಸೇ ಬೇಡ, ಅಷ್ಟು ರಿಚ್ ಆಗಿ ಸ್ಯಾರಿನೇ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ಇನ್ನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಬಿಕಾಸ್ ನೇಸರ್ ಹುಟ್ಟಿದ್ಮೇಲೆ ನಾನು ಸ್ಯಾರಿ ವೇರ್ ಮಾಡಿದ್ದು ತುಂಬಾನೇ ಕಡಿಮೆ ಆಗೋಯ್ತು. ಸೊ ಹಾಗಾಗಿ ನಾನು ಈ ಸ್ಯಾರಿಗೆ ಏನ್ ಮಾಡ್ತದೆ, ನನಗೆ ಬೇರೆ ಮಿಕ್ಸ್ ಮ್ಯಾಚ್ ಮಾಡಿ ನಾನು ವೇರ್ ಮಾಡ್ತದೆ ಸ್ಯಾರಿ ಎಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ ಬ್ಲೌಸ್ ನ ಸ್ಟಿಚ್ ಮಾಡೋ ಅಂತ ಟೆನ್ಷನ್ ತಗೊಂಡಿಲ್ಲ ಇನ್ನ. ಇದೆಲ್ಲ ಹಾಗಾಗಿ ಮಾಡ್ಬೇಕು. ಬಿಕಾಸ್ ನೇಸರ್ ಇವಾಗೆಲ್ಲ ದೊಡ್ಡವನಾಗಿದ್ದಾನಲ್ಲ, ನಾನು ಇವಾಗ ಆಕ್ಚುಲಿ ಸ್ಯಾರಿ ವೇರ್ ಮಾಡಿ ನಾನು ಫಂಕ್ಷನ್ಸ್ಗೆ ಹೋಗ್ತಾ ಇದೀನಿ. ನಾನು ಹಳೆ ವ್ಲಾಗ್ ಕೂಡ ನೋಡಿರ್ಬೋದು. ಸ್ಯಾರಿ ಇವಾಗ ಜಾಸ್ತಿ ವೇರ್ ಮಾಡ್ತಾ ಇದೀನಿ. ಸೊ ಅಲ್ಲಿವರೆಗೂ ಆಲ್ಮೋಸ್ಟ್ 3 years ತನಕ ನಾನು ಸ್ಯಾರಿ ವೇರ್ ಮಾಡ್ತಾನೆ ಇರಲಿಲ್ಲ. 2 years ಆಬ್ವಿಯಸ್ಲಿ ಕೋವಿಡ್ ಇತ್ತು. ಸೊ 3rd year ಅವಾಗಿಂದ ನಾನು ನಿಧಾನಕ್ಕೆ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ನೇಸರ್ನೆಲ್ಲ ಮದುವೆ ಫಂಕ್ಷನ್ಸ್ಗೆಲ್ಲ ಕರ್ಕೊಂಡು ಹೋಗ್ತದೆ. ಸ್ವಲ್ಪ ಚಿಕ್ಕವನಿರುವಾಗ ನಾನು ಏನ್ ಮಾಡ್ತಿದ್ದೆ, ಜಸ್ಟ್ ಡ್ರೆಸ್ ವೇರ್ ಮಾಡಿ ಹೋಗ್ತಾ ಇದ್ದೆ. ಇವಾಗ ಒಂದು ದೊಡ್ಡವನ ಆದ್ಮೇಲೆ ಸೊ ನನಗೆ ಸ್ವಲ್ಪ ಟೈಮ್ ಸಿಗೋದ್ರಿಂದ ನಾನು ಸ್ಯಾರಿ ವೇರ್ ಮಾಡಿ ಹೋಗ್ತಾ ಇದ್ದೆ. ಇವಾಗ ಇದಕ್ಕೆಲ್ಲ ರೆಡಿ ಮಾಡಿಸ್ಬೇಕು. ಸೊ ಅದೇ ಟೈಮಲ್ಲಿ ನೇಸರ್ ಕ್ಯಾರಿಂಗ್ ಇರುವಾಗ ತಗೊಂಡಂತ ಸ್ಯಾರಿ ಅಂತಾನೆ ಹೇಳ್ಬೋದು. ಇದೇ ಬ್ರೌನ್ ಕಲರ್ ನನ್ನ ಹತ್ರ ರೇಷ್ಮೆ ಸೀರೆನೂ ಇದೆ. ಸೊ ಅದರಲ್ಲಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ 100% ಈ ಬ್ಲೌಸಸ್ ಎಲ್ಲ ನಾನು ರೆಡಿ ಮಾಡ್ಸಕ್ ಹೋದಾಗ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ಸ್ಯಾರಿಗೆ ಯಾವ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿಸ್ತಿದ್ದೀನಿ, ಯಾವ ತರ ಮಾಡಿಸ್ತಿದ್ದೀನಿ ಅಂತ. ಮೋಸ್ಟ್ಲಿ ಮುಂದೆಯಿಂದ ಬರೋ ಬ್ಲಾಗ್ಸ್ ಅಲ್ಲಿ ನೀವು ನೋಡ್ಬೋದು. ಇದನ್ನು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ. ಇದು ಆಕ್ಚುಲಿ ನಾನು ತಗೊಂಡಿದ್ದು ಮೈಸೂರು ಸಿಲ್ಕ್ ಉದ್ಯೋಗಲಿ, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇರುವಂತ ಮೈಸೂರು ಸಿಲ್ಕ್ ಉದ್ಯೋಗಲಿ. ಜಸ್ಟ್ ಹೀಗೆ ಒಂದು ಡ್ರೆಸ್ ಏನೋ ತಗೊಳ್ಬೇಕು ಅಂತ ನಾನು ಹೋಗಿದ್ದೆ. ನನ್ನ ಲೈಫಲ್ಲಿ ತಗೊಂಡಂತ ಫಸ್ಟ್ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ಇದೇನೆ. ಮ್ಯಾನಿಕ್ವಿನ್ಗೆ ಸ್ಯಾರಿ ಹಾಕಿದ್ರು. ಸೊ ನಾನು ನೋಡ್ಬಿಟ್ಟು ಹೇಳಿದೆ ಚಂದು, ನಂಗೆ ಈ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು, ನಂಗೆ ಸ್ಯಾರಿ ಬೇಕು, ಈ ಕಲರ್ ಬೇಕು, ಈ ಸ್ಯಾರಿ ಕಲರ್ ಬೇಕು ನನಗೆ ಅಂತ. ಸೊ ಚಂದು ಅವಾಗ ಕೊಡ್ಸಿದಂತ ಸ್ಯಾರಿ ಇದು. ಪಲ್ಲು ಬಂದ್ಬಿಟ್ಟು ಈ ರೀತಿಯಾಗಿದೆ. ಸೊ ಸಿಂಪಲ್ ಆಗಿದೆ ಪಲ್ಲು. ಅಂಡ್ ಇದ್ರಲ್ಲೆಲ್ಲ ಫುಲ್ ಗೋಲ್ಡನ್ ಕಲರ್ ಸಿಲ್ಕ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಇದು ಆ ಥರ ಇರುವಂತ ಸ್ಯಾರಿ ಇದು. ಆಲ್ಮೋಸ್ಟ್ ಇದು ತಗೊಂಡು ನಾನು 6 years 5 years ಆಗ್ತಾ ಬಂದಿದೆ. ನೇಸರ್ ಎಲ್ಲ ಹುಟ್ಟೋದಕ್ಕಿಂತ ಮುಂಚೆ ತಗೊಂಡಂತ ಸ್ಯಾರಿ. ಸೊ ಅಷ್ಟರಲ್ಲೇನೆ ಇದು 2-3 ವರ್ಷ ಆಗ್ಬಿಟ್ಟಿತ್ತು ನೇಸರ್ ಹುಟ್ಟೋ ಅಷ್ಟರಲ್ಲೇನೆ. ಸೊ ಅವಾಗ ತಗೊಂಡಂತ ಸ್ಯಾರಿ. ಅದಕ್ಕೆ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಈ ಸ್ಯಾರಿ ಬ್ಲೌಸ್ ಇದು. ಸೊ ಇದನ್ನ ಫುಲ್ ಕಂಪ್ಲೀಟ್ ಆಗಿ ಜರ್ದೋಸಿ ವರ್ಕ್ ಮಾಡಿರೋದವರು. ಸೊ ತುಂಬಾನೇ ಚೆನ್ನಾಗಿ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಸ್ಯಾರಿ ವೇರ್ ಮಾಡಿ ಬ್ಲೌಸ್ ಹಾಕೊಂಡಾಗ. ಸೊ ಸ್ಲೀವ್ಸ್ ಅಲ್ಲೂ ಅಷ್ಟೇನೆ. ಸೊ ಕಂಪ್ಲೀಟ್ ಜರ್ದೋಸಿ ವರ್ಕ್ ಅಲ್ಲಿನೇ ಸ್ಲೀವ್ಸ್ ಕೂಡ ಡಿಸೈನ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಪ್ಲೇನ್ ಬ್ಲೌಸ್ ಇದು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದೆ ಈ ಮೈಸೂರು ಸಿಲ್ಕ್ ಸ್ಯಾರಿಗೆ.
ಸೊ ಕಂಪ್ಲೀಟ್ ಫ್ರಂಟಲ್ಲಿ ಮಾತ್ರ ಜಸ್ಟ್ ರೈಟ್ ಸೈಡಲ್ಲಿ ಮಾತ್ರ ಈ ರೀತಿಯಾಗಿ ವರ್ಕ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಆಬ್ವಿಯಸ್ಲಿ ಬರಲ್ಲ. ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿ ವರ್ಕ್ ಮಾಡಿರುವಂಥ ಸ್ಯಾರಿ ಬ್ಲೌಸ್. ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್. ಆ್ಯಕ್ಚುಲಿ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಜರ್ದೋಸಿ ವರ್ಕಲ್ಲಿ ವರ್ಕ್ ಮಾಡಿದಾಗ ಬ್ಲೌಸ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಅದು ಲುಕ್ಕು ಮತ್ತು ಆ ಫಿನಿಶಿಂಗೇ ಬೇರೆ ಥರ ಇರುತ್ತೆ ಆ್ಯಂಡ್ ಆ ರಿಚ್ನೆಸ್ಸೇ ಬೇರೆ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಸ್ಯಾರಿ, ಈ ಮೈಸೂರು ಸಿಲ್ಕ್ ಸ್ಯಾರಿ ಬಂದು ನನಗೆ ನನ್ನ ಸಿಸ್ಟರ್ ಇನ್ ಲಾ ಕೊಟ್ಟಂಥ ಸ್ಯಾರಿ ಇದು. ಸೊ ನಾನು ಕ್ಯಾರಿಂಗ್ ಇರೋವಾಗ ನನಗೆ ನನ್ನ ಸಿಸ್ಟರ್ ಇನ್ ಲಾ ಕೊಟ್ಟಂಥ ಸ್ಯಾರಿ. ಸೊ ಇದು ಪರ್ಪಲ್ ಹಾಗೂ ಮರೂನ್ ಕಾಂಬಿನೇಷನ್ ಅಲ್ಲಿ ಇರುವಂಥ ಸ್ಯಾರಿ ಇದು. ಸೊ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡೋದೇನೆಂದ್ರೆ, ನೀವು ಎಲ್ಲೇ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳ್ಳಿ, ಸೊ ಒರಿಜಿನಲ್ ತಗೊಳ್ಳುವಾಗ ದಯವಿಟ್ಟು KSIC ಮಾರ್ಕ್ನ ಚೆಕ್ ಮಾಡಿ ತಗೊಳ್ಳಿ. ಸೊ ನಾನು ಪ್ರತಿ ಒಂದು ಸ್ಯಾರಿ ತಗೊಳ್ಳೋವಾಗ್ಲೂ ನನಗೆ ಅಜ್ಜಿ ಯಾವಾಗೂ ಹೇಳ್ತಾ ಇದ್ರು, ಮೈಸೂರು ಸಿಲ್ಕ್ ಸ್ಯಾರಿ ಅಷ್ಟೊಂದು ಕೊಟ್ಟು ತಗೊಂತೀಯಾ, ಅಷ್ಟೊಂದು ದುಡ್ಡು ಇರುತ್ತೆ, ಸೊ ಚೆಕ್ ಮಾಡಿಬಿಟ್ಟು ತಗೋ. ಆ್ಯಂಡ್ ಅದನ್ನು ಜಿಗ್ಝ್ಯಾಗ್ ಮಾಡಿಸೋವಾಗಲೂ ಅಷ್ಟೇ, ಅದನ್ನು ಹೋಗಿಸ್ಬೇಡ, ಸೊ ಅದು ಯೂಸ್ ಆಗುತ್ತೆ ಯಾವಾಗಾದ್ರೂ. ಸೊ ಅದು ಇದ್ರೆ ಇರಲಿ, ಪರವಾಗಿಲ್ಲ, ಪಲ್ಲು ಸೈಡ್ ಬರುತ್ತೆ. ಪ್ರತಿ ಒಂದಕ್ಕೂ KSIC ಮಾರ್ಕ್ ಅಂತೂ ಇದೆ. ಸೊ ನನಗೆ ಅದು ಒಂದೇ ಧೈರ್ಯ. ಆ ಟೈಮಲ್ಲಿ ನನಗೆ ನನ್ನ ಸಿಸ್ಟರ್ ಇನ್ ಲಾ ಕೊಟ್ಟಂಥ ಸ್ಯಾರಿ ಇದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ನೀವು ರೀಸೆಂಟ್ ಆಗಿ ನೋಡಿರ್ಬೋದು ಈ ಸ್ಯಾರಿ ನಾನು ಹಾಕಿರೋದು. ಸೊ ಮಕರ ಸಂಕ್ರಾಂತಿ ಹಬ್ಬದ ವ್ಲಾಗಲ್ಲಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುವಂಥ ಸ್ಯಾರಿ ಆ್ಯಂಡ್ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಟು ಬಿ ಫ್ರ್ಯಾಂಕ್ ಇಲ್ಲವೇ ಇಲ್ಲ, ಇದೇ ಫಸ್ಟ್ ಸ್ಯಾರಿ. ನನಗೆ ಕೇಳ್ಬಿಟ್ಟೇನೆ ಕೊಡಿಸಿದ್ರು, ಸೊ ನಿಮ್ಗೆ ಯಾವ ಕಲರ್ ಬೇಕು ಅಂತ. ಅದ್ರಲ್ಲಿ ನಾನು ಈ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನನ್ನ ಹತ್ರ ಈ ಕಲರ್ ಇರ್ಲಿಲ್ವಲ್ಲ, ಆ ಕಾರಣಕ್ಕೋಸ್ಕರ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೆ. ಜೊತೆಗೆ ನನಗೆ ಅವಾಗ ಯಾವ ಥರ ಸ್ಯಾರಿ ಬೇಕು ಅಂತ ಕೇಳಿದಾಗಲೂ ನನಗೆ ಮೈಸೂರು ಸಿಲ್ಕೆ ಬೇಕು ಅಂತ ಹೇಳಿದ್ದೆ. ಸೊ ಅವಾಗ ತಗೊಂಡಂಥ ಸ್ಯಾರಿ ಇದು. ಸೊ ನೀವು ನೋಡ್ತಾ ಇರ್ಬೋದು, ಪಲ್ಲು ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ನೋಡಿ, ಈ ರೀತಿಯಾಗಿ ಸ್ಟಾರ್ಟಿಂಗ್ ನಾವು ವೇರ್ ಮಾಡ್ತೀವಲ್ಲ ಆ ಕಡೆ ಈ ಥರ KSIC ಮಾರ್ಕ್ ಎಲ್ಲ ಬರುತ್ತೆ. ಸೊ ಅದು ನೋಡ್ಬಿಟ್ಟೇನೆ ತಗೊಳ್ಳಿ. ಅಂಡ್ ಇದು ಕೂಡ ಅಷ್ಟೇ, ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಇರುವಂತ ಸ್ಯಾರಿ ಇದು. ಸೊ ನಾನು ರೀಸೆಂಟ್ ಆಗಿ ಮೈಸೂರು ಸಿಲ್ಕ್ ಯಾವುದೇ ತಗೊಂಡಿಲ್ಲ, ಇದನ್ನು ಕೂಡ ನಾನು ಕ್ಯಾರಿಂಗ್ ಇರೋವಾಗ್ಲೇನೆ ತಗೊಂಡಂತ ಸ್ಯಾರಿ ಇದು. ಅದೇ ಟೈಮಲ್ಲಿ ನಾನು ನಿಮ್ಗೆ ತೋರಿಸಿದ್ದೆಲ್ಲ ಸ್ಯಾರೀಸ್ ನಾನು ಅದೇ ಟೈಮಲ್ಲಿನೇ ತಗೊಂಡಂತ ಸ್ಯಾರಿ ಇದು. ಎಲ್ಲ ಒಟ್ಟಿಗೆ ತಗೊಂಡಂತ ಸ್ಯಾರಿಗಳಿದು. ಇದು ಪರ್ಪಲ್ ಕಲರ್ ಸ್ಯಾರಿ ಆಗಿರ್ಬೋದು, ಅಂಡ್ ಪಿಂಕ್ ಕಲರ್ ಸ್ಯಾರಿ ಬಿಟ್ಟು ಗ್ರೀನ್ ಕಲರ್ ಆಗಿರ್ಬೋದು, ಇನ್ನೊಂದು ಬ್ಲೂ ಕಲರ್ ಸ್ಯಾರಿ ಇದೆಯಲ್ಲ, ಸೊ ಕಂಪ್ಲೀಟ್ ಜರಿ, ಅದನ್ನು ಕೂಡ ಅದೇ ಟೈಮಲ್ಲಿ ಒಂದೇ ಸಲ ತಗೊಂಡಂತ ಸ್ಯಾರಿ ಇದು. ಈ ರೀತಿ ಬರುತ್ತೆ. ಸೊ ಇದು ಪಲ್ಲು ತುಂಬಾ ರಿಚ್ ಆಗಿ ಇದೆ. ಏನ್ ಬ್ಲೂ ಕಲರ್ ನೋಡಿದ್ರಿ ಅಲ್ವಾ ಸ್ಯಾರಿ, ಸೊ ಅದೇ ರೀತಿನೇ ಬರುತ್ತೆ ಇದು ಕೂಡ ಪಲ್ಲು. ಬಟ್ ಇಲ್ಲಿ ಮಾತ್ರ ಜರಿ ಇರೋದಿಲ್ಲ. ಈಗ ಥಿಕ್ನೆಸ್ ಎಲ್ಲ ಹೇಳ್ತಾರೆ, ನಂಗೆ ಅದು ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ನನಗೇನು ಧೈರ್ಯ ಅಂದ್ರೆ KSIC ಮಾರ್ಕ್ ಇರೋದು ಒಂದೇ ಧೈರ್ಯ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಒರಿಜಿನಲ್ ಅಂತ ಅನ್ನೋದಕ್ಕೆ, ಹಾಗಾಗಿ ಆ ಟೈಮಲ್ಲಿ ತಗೊಂಡಂತ ಸ್ಯಾರಿ ಇದು. ಇದಕ್ಕೂ ಕೂಡ ನಾನು ಸಿಂಪಲ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದೆ. ಜಸ್ಟ್ ಫುಲ್ ಸ್ಲೀವ್ಸ್ ಹಾಕ್ಸ್ಬಿಟ್ಟು, ಲೈಕ್ ನೆಟೆಡ್ ಸ್ಲೀವ್ಸ್ ಅಲ್ಲಿ ಫುಲ್ ಸ್ಲೀವ್ಸ್ ಹಾಕಿ ಸಿಂಪಲ್ ಆಗಿನೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು. ಇದಕ್ಕೆ ಬ್ಲೌಸ್ ಪೀಸ್ ಯಾವುದೇ ರೀತಿ ಬಂದಿಲ್ಲ. ಸೊ ನಾನು ತಗೊಂಡಿರೋದಕ್ಕೆ ಯಾವುದೇ ರೀತಿ ಬ್ಲೌಸ್ ಪೀಸ್ ಯಾವುದಕ್ಕೂ ಬಂದಿಲ್ಲ. ಸೊ ಅದಕ್ಕೆಲ್ಲ ನಾನು ಎಕ್ಸ್ಟ್ರಾ ಬ್ಲೌಸ್ನ ಸ್ಟಿಚ್ ಮಾಡಿಸ್ಲೇಬೇಕು. ಎಸ್, ಇದು ನನ್ನ ಕೊನೆಯ ಸೀರೆ, ಬಟ್ ಲಾಸ್ಟ್ ಸ್ಯಾರಿ, ಬಟ್ ನಾಟ್ ದ ಲೀಸ್ಟ್ ಅಂತಾನೆ ಹೇಳ್ಬೋದು. ಸೊ ಎಸ್, ಇದು ನನ್ನ ಕೊನೆಯ ಸ್ಯಾರಿ ಅಂತಾನೆ ಹೇಳ್ಬೋದು. ಸೊ ಈ ಸ್ಯಾರಿ ಬಾರ್ಡರ್ನು ಕೂಡ ಅಷ್ಟೇ ತುಂಬಾನೇ ರಿಚ್ ಆಗಿದೆ ಬಾರ್ಡರು. ಬಟ್ ವೇರ್ ಮಾಡೋದಂತೂ ಟ್ರಸ್ಟ್ ಮೀ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಜಸ್ಟ್ ಸಿಂಪಲ್ ಆಗಿ ಒಂದು ಜುಮ್ಕಿ ಆಗಿರ್ಬೋದು ಅಥವಾ ಒಂದು ಬಳೆ ಅಂಡ್ ಒಂದು ಸಿಂಪಲ್ ಆಗಿ ನೆಕ್ಲೆಸ್ ಹಾಕೊಂಡ್ರೆ ಸಾಕು, ಅಷ್ಟು ರಿಚ್ ಆಗಿ ಕಾಣಿಸುತ್ತೆ ಈ ಸ್ಯಾರಿಗಳೆಲ್ಲ. ಸೊ ಎಸ್, ನನ್ನ ಸ್ಯಾರಿ ಕಲೆಕ್ಷನ್ಸ್ ಇಲ್ಲಿಗೆ ಮುಗೀತು. ಸೊ ನಿಮ್ಗೇನಾದರೂ ನನ್ನ ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಅಥವಾ ಕ್ಯಾಶುವಲ್ ಸ್ಯಾರೀಸ್ ಆಗಿರ್ಬೋದು, ಸೊ ಅದೇನಾದರೂ ನೋಡಬೇಕು ಅಂತ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಅದನ್ನು ಕೂಡ ಒಂದು ವ್ಲಾಗ್ ಆಗಿ ಮಾಡ್ತೀನಿ. ಆ್ಯಂಡ್ ನಾನು ಅಂದ್ಕೊಳ್ತೀನಿ ನಿಮಗೆ ನನ್ನ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗಿದೆ ಆ್ಯಂಡ್ ಈ ವ್ಲಾಗ್ನ ಕೂಡ ನೀವು ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಸೊ ಇನ್ನು ಮುಂದೆಯಿಂದ ನಿಮ್ಗೆ ಏನಾದರೂ ಬೇರೆ ಬೇರೆ ಕಂಟೆಂಟ್ಸ್ ಏನಾದರೂ ಮಾಡಬೇಕು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ನಿಮ್ಮ ಇಷ್ಟದ ಪ್ರಕಾರನೇ ನನ್ನ ವ್ಲಾಗ್ಸ್ನ ಮಾಡ್ಕೊಳ್ತಾ ಹೋಗ್ತೀನಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಎಸ್, ನನ್ನ ಈ ವ್ಲಾಗ್ ಇಲ್ಲಿಗೆ ಮುಗೀತದೆ. ಸೊ ದಯವಿಟ್ಟು ನನ್ನ ವ್ಲಾಗ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ನನ್ನ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಏನಾದರೂ ಬರಬೇಕು ಅಂತಿದ್ರೆ ಸೊ ಸೈಡಲ್ಲಿ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿದಂಥ ಪ್ರತಿ ಒಂದು ವ್ಲಾಗ್ ನೋಟಿಫಿಕೇಶನ್ ಕೂಡ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಅವಾಗ ನೀವು ನನ್ನ ವ್ಲಾಗ್ನ ವಾಚ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ. ಸ್ಟೇ ಟ್ಯೂನ್, ಸಿ ಯು ಟುಮಾರೋ.